ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಳ್ಳಾರಿಯಲ್ಲಿ ಕಳೆದ 2 ದಿನಗಳ ಹಿಂದಾದ ಘಟನೆ ಇಡೀ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇದೆ. ರಿಪಬ್ಲಿಕ್ ಆಫ್ ಬಳ್ಳಾರಿಯ ವಿರುದ್ಧ ತೊಡೆತಟ್ಟಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು. ಅದಾದ ನಂತರದಲ್ಲಾದ ಬೆಳವಣಿಗೆಯಲ್ಲಿ ಬಳ್ಳಾರಿ ಸಹಜ ಬಳ್ಳಾರಿಯಾಗಿದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿಲ್ಲ ಅನ್ನೋ ರೀತಿಯಲ್ಲಿದ್ದ ವಾತಾವರಣ ಇದೀಗ ಮತ್ತೊಮ್ಮೆ ಹಳೆಯ ಚಾಳಿಗೆ ಮರಳುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಸಲಿಗೆ ಆದ ಘಟನೆ ಏನು, ಈ ಆರೋಪ ಪ್ರತ್ಯಾರೋಪಗಳ ಸರಣಿಯ ನಡುವೆ ನಿಜ ಏನು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಖುದ್ದು ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ಪ್ರತಿಯೊಂದು ಕಥೆಗೂ ಕೂಡ ಬೇರೆ ಬೇರೆಯಾದ ವರ್ಷನ್ಗಳಿರುತ್ತೆ ಭರತ್ ರೆಡ್ಡಿ ಅವರೇ. ಈಗ ಆಲ್ರೆಡಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಿರುವವರು ಈ ಕಥೆಯಲ್ಲಿ ನಿಮ್ಮನ್ನ ವಿಲನ್ ಮಾಡಿಬಿಟ್ಟಿದ್ದಾರೆ. ಅಸಲಿಗೆ ಕತೆ ಏನು, ಅಂದ್ರೆ ನಡೆದಿದ್ದೇನು ಅಲ್ಲಿ ಅಂತ ಹೇಳಿ ನಿಮ್ಮ ವರ್ಷನ್ ಆಫ್ ಸ್ಟೋರಿ ಏನು ಅಂತ. ಮೇಡಮ್, ನನ್ನ ವರ್ಷನ್ ಆಫ್ ಸ್ಟೋರಿ ಏನಿಲ್ಲ, ನಾನು ಸತ್ಯಾಂಶಗಳೇ ತಮ್ಮ ಮುಂದೆ ಇಡ್ತೀನಿ. ನಾಳೆ ಬೆಳಿಗ್ಗೆ ಕೂಡ ನಿಮಗೂ ಗೊತ್ತಾಗುತ್ತೆ. ಇದು ನಾವು ಬಳ್ಳಾರಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ, ವಾಲ್ಮೀಕಿ ಅವ್ರದ್ದು ಪುತ್ಥಳಿ ಕೂಡ ನಮ್ಮ ಅರುಣ್ ಯೋಗಿರಾಜನ ಒಂದು ಇವರು ಸ್ಕಲ್ಪ್ಚರ್ ಹತ್ರನೇ ಮಾಡಿಸಿ, ಯಾರು ರಾಮ್ಲಲ್ಲನನ್ನು ಕೆತ್ತನೆ ಮಾಡಿದಾರೋ ಅವರೇ ನಮ್ಮ ಇವ್ರನ್ನ ವಾಲ್ಮೀಕಿ ಅಜ್ಜನವ್ರದ್ದು ಮಾಡಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಆ ಸರ್ಕಲ್ಗೂ ಡೆವಲಪ್ ಮಾಡಿ ಅದನ್ನೊಂದು ದೊಡ್ಡ ರೀತಿಯಲ್ಲಿ ನಾವು ಮಾಡಬೇಕಂತೇಳಿ ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವರು, ನಮ್ಮ ನಾಸಿರ್ ಅಣ್ಣವರು, ಜಮೀರ್ ಅವರು ಎಲ್ಲರೂ ಇಡೀ ರಾಜ್ಯದಲ್ಲಿ ಇದ್ದಂಥ ಶಾಸಕರು, ಸತೀಶ್ ಅಣ್ಣವರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ಜನವರಿ 3ಕ್ಕೆ ನಾವು ಇಟ್ಕೊಂಡಿದ್ದೀವಿ. ಇದು ಈ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಮಾಡಿಬಿಟ್ರೆ ಇವರು ಸಮುದಾಯವನ್ನು ಹೇಳ್ಕೊಂಡು ಇವರು ರಾಜಕೀಯವಾಗಿ ಮೇಲೆ ಬಂದರು. ಆ ಸಮುದಾಯಕ್ಕೆ ಇವರೇನು ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಇಷ್ಟು ದೊಡ್ಡ ಸೇವೆ ಮಾಡ್ತಿದ್ದಾರೆ ಅಜ್ಜನಿಗೆ. ಜನರಲ್ಲಿ ತಪ್ಪು ಮನೋಭಾವ ಬಂದ್ಬಿಡುತ್ತೆ ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಅಂತೇಳಿ ಕುತಂತ್ರವನ್ನು ಮಾಡಿ ಈ ಬ್ಯಾನರ್ ನೋಡಿ ಮೇಡಮ್. ಈಗ ನಾನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರೇ ಆಗಿದ್ರು 4 ದಿನ ಮುಂದೆ ಅದು ನನ್ನ ಮನೆ ಮುಂದೆ ಆಗ್ತಾರೆ, ಎಲ್ಲರ ಮನೆಗಳ ಮುಂದೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ಎಲ್ಲ ಪಕ್ಷದವ್ರು ಆಗ್ತಾರೆ, JDS ಅವರು, BJP ಅವರು, ಇನ್ನೊಂದು ಪಕ್ಷದವರು ಹಾಕ್ತಾರೆ. ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ರೋಡಲ್ಲಿ ಪರ್ಮಿಷನ್ ತೊಗೊಂಡಿರ್ತಾರೆ, ಹಾಕಿರ್ತಾರೆ. ಇದು 100 ಫೀಟ್ ರೋಡ್ ಪಕ್ಕದಲ್ಲಿ, 100 ಫೀಟ್ ರೋಡ್ ಅದು, ಆ ರೋಡ್ ಪಕ್ಕದಲ್ಲಿ ಬ್ಯಾನರ್ ಹಾಕಿರ್ತಾರೆ 4 ದಿನ ಹಿಂದಗಡೆ. ಮತ್ತೆ ಆ ಬ್ಯಾನರಿಂದ ಅವ್ರ ಮನೆಗೆ ಎಷ್ಟು ದೂರ ಆಗುತ್ತಂತಂದ್ರೆ ಮತ್ತೆ ಒಂದು 300 ಮೀಟರ್ ಇರುತ್ತೆ. ಆ ಬ್ಯಾನರ್ಗೆ ಒಂದು 20 ಮೀಟರ್ 30 ಮೀಟರ್ ದೂರದಲ್ಲಿ ಅವ್ರ ಮನೆ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಹೈಟ್ 30 ಅಡಿ ಇರುತ್ತೆ. ಆ ಕಾಂಪೌಂಡ್ ಒಳಗಡೆಯಿಂದ ಮತ್ತೆ ಮನೆಯವರೆಗೆ ಒಂದು 250 ಮೀಟರ್ ದೂರ ಇರುತ್ತೆ. ಇಷ್ಟು ದೂರ ಇದ್ದಾಗ ಓಕೆ ಆಯ್ತು, ಅವ್ರಿಗೆ ಅಬ್ಜೆಕ್ಷನ್ ಇತ್ತು. ಈಗ ಅವ್ರ ಕುಟುಂಬದವರೇ ಕರುಣಾಕರ್ ರೆಡ್ಡಿ ಅವರು ಅದೇ ಸತೀಶ್ ರೆಡ್ಡಿಗೆ ಅದೇನೋ ರೋಡ್ ಕೆಲಸ ಅವ್ರ ಮನೆ ಮುಂದೆ ಮಾಡ್ತಿರೋವಾಗ, ನೋಡಪ್ಪ ಸತೀಶ್ ರೆಡ್ಡಿ ಅಲ್ಲಿ ರೋಡ್ ಕೆಲಸ ಮಾಡ್ತಿದ್ದೀರಲ್ಲ, ಅದನ್ನು ನಮ್ಮ ಮನೆ ಮುಂದೆ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿಸಪ್ಪ ಅಂತಂದರೆ ಯಜಮಾನ್ರು ಹೇಳಿದಾರೆ ಅಂಥೇಳಿ ನಾವು ಅರ್ಧ ಗಂಟೆಯಲ್ಲಿ ಆ ಕೆಲಸವನ್ನು ಮಾಡಿಕೊಟ್ವಿ. ಭಾಳಷ್ಟು ಜನ ಅವ್ರ ಕುಟುಂಬದಲ್ಲಿ ಕೂಡ ನನಗೆ ಫೋನ್ ಮಾಡಿ ಅವ್ರಿಗೆ ಏನಾದ್ರು ಕೆಲಸಗಳಿದ್ರೆ ಕಾರ್ಪೊರೇಷನಲ್ಲಿ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಆಗಿರ್ಬೋದು, ಏನಾದ್ರು ಕೆಲಸಗಳಿದ್ರೆ ನನಗೆ ಫೋನ್ ಮಾಡಿ ಕೆಲಸಗಳನ್ನು ಮಾಡ್ಕೊಂಡಿದ್ರು. ನನಗೆ ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗೆ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರ್ಬೋದು. ಇಲ್ಲ ಬ್ಯಾಡ್, ಅವರು ಯಜಮಾನ್ರು ಆಗ್ತಾರೆ, ನನಗೆ ಹೇಳೋಕ್ಕಾಗಲ್ಲ ಅಂತಂದರೆ ಅವ್ರ PAಗಳಿಂದನೋ ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸ್ಬೋದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೇ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ದರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನು ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ಥರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ, ಅವ್ರ ಮನೆ ವಾರ್ಡಲ್ಲಿ ಏನು 36ನೇ ವಾರ್ಡಲ್ಲಿ ಇದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕ್ಕೊಂಡಿದ್ದಂಥ ಬ್ಯಾನರು. ಅದೇ ನಾನು ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂಥದ್ದು ಏನಾರು ಅಬ್ಜೆಕ್ಷನ್ ಇದ್ದರೆ ನಮ್ಗೆ ಹೇಳ್ಬೋದಾಗಿತ್ತು. ಅವರು ದುರುದ್ದೇಶದಿಂದ ಅವತ್ತು ಆ ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರನ್ನು ತೆಗೆಸಿದ್ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಲವಾರು ಜನ ಒಂದು 4ವರೆಗೆ ಒಂದು 200ರಿಂದ 300 ಜನ ಅಲ್ಲೆಲ್ಲ ಅವರು ಯಾರು ಗಂಗಾವತಿ ಶಾಸಕರು ಮತ್ತು ರಾಮುಲು ಅವರು ಅಲ್ಲಿ ಬರ್ತಿದ್ದಾರೆ ಅಂದಾಗ ಇವರು 200-300 ಜನ ಹೋದಾಗೆ ಅಷ್ಟು ದೊಡ್ಡ ವ್ಯಕ್ತಿಗಳು ಒಂದು ಸಣ್ಣ ಬ್ಯಾನರ್ಗೆ ಅಲ್ಲಿ ರೋಡ್ವರೆಗೆ ಬರಬಾರ್ದು.
ಅವ್ರೇನೋ ಹುಡುಗರು ಕಳಿಸ್ಬೇಕು, ಇವರೇನೋ ಹುಡುಗರು ಇರ್ತಿದ್ರು, ಮಾತಾಡ್ಕೊತಿದ್ರು. ಈಗ 4:15 ಗಂಟೆಗೆ 5 ಗಂಟೆಗೋ ಸತೀಶ್ ರೆಡ್ಡಿ ಅವರಿಗೆ ಇವ್ರು ಕಲ್ಲನ್ನು ಒಗೆದು, ರಾಮುಲು ಅವರೆಲ್ಲ ಮುಂದೆ ನಿಂತು ಕಲ್ಲನ್ನು ಒಗೆದು ಅವ್ರಿಗೆ ತಲೆ ಹೊಡೆದೋಗುತ್ತೆ. ಅವ್ರನ್ನ ಬೆಂಗಳೂರಿಗೆ ICUಗೆ ಅಡ್ಮಿಟ್ ಆಗ್ತಾರೆ. ಸತೀಶ್ ರೆಡ್ಡಿ ಅವರು ಬೆಂಗಳೂರಿಗೆ ತೊಗೊಂಡೋಗ್ತಾರೆ. ನಾನು ನನ್ನ ಫ್ಯಾಮ್ಲಿ ಜನವರಿ 1 ಇತ್ತು, 31 ಅವೆಲ್ಲ ನನ್ನ ಫ್ಯಾಮ್ಲಿನ ಕರ್ಕೊಂಡು ಬೇರೆ ಕಡೆ ಹೋಗಿದ್ದೆ. ನಾನು ಊರಲ್ಲಿ ಕೂಡ ಇರಲಿಲ್ಲ. ನನಗೆ ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ನಾನಿಲ್ಲಂದರೆ ಇವರು ಹುಡುಗರೆಲ್ಲ ಒಂದು 1000 ಜನ ಸೇರಿಬಿಟ್ಟು ಏನಾಗುತ್ತೋ ಅಂಥೇಳಿ ನಾನು ತರಾತುರಿಯಾಗಿ ನಾನೇ ಗಾಡಿಯನ್ನು ಓಡಿಸ್ಕೊಂಡು, ಡ್ರೈವರ್ ಕೂಡ ಇರಲಿಲ್ಲ, ನಾನೇ ಗಾಡಿ ಓಡಿಸ್ಕೊಂಡು ಒಬ್ಬನೇ ಊರಿಂದ ಬಂದು SP ಸರ್ಕಲ್ ಹತ್ರ ಒಂದು 5000 ಜನ ಹುಡುಗರು, ನಮ್ಮ ಹುಡುಗರೆಲ್ಲ ಸೇರಿದರು. ನಾನು ಬಂದಾಗ ಒಂದು 3000-4000 ಜನ ಸೇರಿದ್ರು. ನಾನು ಬಂದಿದ್ದ ತಕ್ಷಣ ಹುಡುಗರಿಗೆ, ನೋಡಪ್ಪ ಈ ಥರ ಎಲ್ಲ ನಮ್ಮ ಕಾರ್ಯಕ್ರಮ ಐತೆ ಅಂದಾಗ, ಇಲ್ಲಣ್ಣ ಅಲ್ಲಿ ಸ್ಪಾಟ್ಗೆ ಹೋಗಿ ನಿಮಗೆ ತೋರಿಸ್ತೀವಿ, ನಾವೇನನ್ನು ತಪ್ಪು ಮಾಡಿದ್ದೀವಿ ಅಂತಂದರೆ ನೀವು ನಮ್ಮನ್ನು ಏನಂದರೂ ನಾವು ಅನಿಸ್ಕೊಂತೀವಣ್ಣ, ನಾವು ಏನು ತಪ್ಪು ಮಾಡ್ದಂಗೆ ಹೆಂಗೆ ತೆಗಿತಾರಣ್ಣ, ನೀವು ಒಂದು ಸರಿ ಬಂದು ನೋಡಂದರೆ ನಾವಿನ್ನೂ ಹೋಗೋಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ, ಕಟ್ಟಿಗೆಗಳು ತೊಗೊಂಡು ದೊಡ್ಡ ದೊಡ್ಡ ಲಾಟಿ ಥರ ಕಟ್ಟಿಗೆಗಳು ತೊಗೊಂಡು ಜನ, ವೀಡಿಯೋಸ್ ನನ್ನ ಹತ್ರ ಇದೆ, ನಿಮಗೆ ತೋರ್ಸಂದ್ರೆ ಆಮೇಲೆ ಶೇರ್ ಮಾಡಂದರೆ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ರಿಪೋರ್ಟರ್ ಕೊಡಂದರೆ ಕೊಡ್ತೀನಿ. ಮತ್ತು ಮೇಲೆಯಿಂದ ಫೈರಿಂಗ್ ಮಾಡೋರು. ನಾವು ಹೋಗಿದ್ದು ಏನು ನಡೆದಿದೆ ಅಂತ ಸಿಚುವೇಶನ್ ನೋಡೋಕ್ಕೆ, ಅಲ್ಲಿ ಇವರು ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರಿಸ್ಬೇಕಂತೇಳಿ ಇವ್ರು ಏನು ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ಕೆ ಭರತ್ ರೆಡ್ಡಿ ಅವರೇ ಅವ್ರು ಕ್ಷಮೆ ನನ್ನ ಬಗ್ಗೆ ಇರ್ಲಿ. ಹೇಳ್ತಿದ್ದಾರೆ. ನೀವೇ ಹೇಳ್ದಾಗೆ ಈ ಕಟ್ಔಟ್ ಬ್ಯಾನರ್ ಹಾಕಿದ ಜಾಗದಿಂದ ಅವ್ರ ಮನೆ ಸಾಕಷ್ಟು ದೂರದಲ್ಲಿದೆ, ದೊಡ್ಡ ಕಾಂಪೌಂಡ್ ಇದೆ, ಮಧ್ಯ ರಸ್ತೆ ಇದೆ. ಆ ಕಾಂಪೌಂಡ್ ರಸ್ತೆ ದಾಟಿ ಅವ್ರ ಮನೆ ರೀಚ್ ಆಗ್ಲಿಕ್ಕೂ ಕೂಡ ಸಾಕಷ್ಟು ಅಂತರ ಇದೆ. ಈಗ ಅವ್ರ ಮನೆಯಿಂದ ಕಲ್ ತುರಿದ್ರೆ ಕಾಂಪೌಂಡ್ ಒಳಗ್ ಬೀಳ್ಬೇಕು, ಆಚೆ ಹೆಂಗ್ ಬಂತು? ಅವ್ರ ಮನೆ ಬಾಲ್ಕನಿಯಿಂದ ನಿಂತ್ಕೊಂಡು ಗುಂಡು ಹಾರಿಸಿದ್ರೆ, ಇನ್ ಕೇಸ್ ಹಾರಿಸಿದ್ ನಿಜವಾದ್ರೆ ಅದು ಕಾಂಪೌಂಡ್ ಒಳಗಡೆ ಬೀಳ್ಬೇಕಿತ್ತು ಅಥವಾ ಆಚೆ ರಸ್ತೆಗೆ ಬೀಳ್ಬೇಕಿತ್ತು? ಒಂದೇ ನಿಮಿಷ ಮೇಡಮ್, ಅದು ಅದೇ ಕಾಂಪೌಂಡ್ ಹತ್ರ ಅವ್ರದ್ದು, ನೀವು ಮನೆ ನಿಮ್ಮ ರಿಪೋರ್ಟರ್ಸ್ ನೋಡಿರುತ್ತೆ, ಐಡಿಯಾ ಇರುತ್ತೆ ಮೇಡಮ್. ಅವ್ರದ್ದು ಭಾಳ ದೊಡ್ಡ ಕಾಂಪೌಂಡು. ಆ ಕಾಂಪೌಂಡ್ ಮೇಲೆ ಹತ್ತಿ, ಆಮೇಲೆ ಆ ಕಾಂಪೌಂಡ್ ಹಿಂದ್ಗಡೆ ಅವ್ರದ್ದು ಸಣ್ಣದು ಒಂದು ಆಫೀಸ್ ಇರುತ್ತೆ. ಅಂದರೆ ಆಫೀಸ್ ಅಂದರೆ ಅವ್ರೇನಾದ್ರು ಪ್ರೆಸ್ ಮೀಟ್ಸ್ ಅವು ಮಾಡೋವು, ಅವೆಲ್ಲ ದಾಟಿ ಹೋದ್ಮೇಲೆ ಮನೆ. ನಾವು ಘಟನೆ ಸ್ಥಳ ಎಲ್ಲಿ ನಡೆದಿದೆ ಅಲ್ಲ, ಅಲ್ಲಿಗೆ ಹೋಗಲಿಲ್ಲ. ಇನ್ನು ಈ ಮನೆ ಹತ್ರನೇ, ಮನೆ ದಾಟಿ ಹೋಗಬೇಕು ಘಟನೆ ಸ್ಥಳಕ್ಕೆ. ನನ್ನ ಬ್ಯಾನರು ಏನು ಅವ್ರು ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಯಾರೋ ಹುಡುಗರು ಹಾಕಿರೋದು, ಅದಕ್ಕಿನ್ನ ಹೋಗಕ್ಕೆ ಟೈಮ್ ಇತ್ತು. ಅವ್ರ ಮನೆ ಮುಂದೆನೇ ಈ ಘಟನೆ ನಡೆದಿರೋದು. ಸರಿ, ಇಡೀ ಬ್ಯಾನರ್ ಹಾಕಿಸಿದ್ದೇನೆ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಭರತ್ ರೆಡ್ಡಿ ಅವರೇ. ಹೋಗ್ಲೇ ಇಲ್ಲ, ಇವ್ರ ಮನೆ ದಾಟಿ ನೇರವಾಗಿ ಬ್ಯಾನರ್ ಅನ್ನ ಕಟ್ಸಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಭಾಷೆ ಬಳಸ್ಲಿಕ್ಕೆ ನಂಗೂ ಸ್ವಲ್ಪ ಮುಜುಗರ ಇದೆ, ಬಟ್ ಹಿಂಗೆ ಮಾತನಾಡ್ತಿರೋದ್ರಿಂದ ಹಿಂಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರಿಗೆ ಉಳಿಸ್ಬೇಕು ಅಂತಾನೆ ಅವ್ರ ಮನೆ ಮುಂದೆ ಕಾಂಗ್ರೆಸ್ನ ಬ್ಯಾನರ್ ಕಟ್ಟಲಾಯ್ತು. ಅಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ ಗಿಂತ ಹೆಚ್ಚಾಗಿ ನಾರಾ ಭರತ್ ರೆಡ್ಡಿ ಅವ್ರದ್ದು ಪೋಸ್ಟರ್ ಇತ್ತು, ಕಾಂಗ್ರೆಸ್ ನಾಯಕರ ಪೋಸ್ಟರ್ ಇತ್ತು. ಮೇಡಮ್ ಇಲ್ಲ, ತಾವು ದಯಮಾಡಿ ಆ ಬ್ಯಾನರ್ನ ಒಂದ್ಸರಿ ನೋಡಿ. ಯಾವುದೋ ಒಂದು ಮೌಲ್ಯದಲ್ಲಿ ನಾನು ಇರ್ತೀನಿ ಹೊರತು ಅದರಲ್ಲಿ NY ಗೋಪಾಲ್ ಕೃಷ್ಣ ಅವರು, ಭಾಳಷ್ಟು ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ನಾಯಕರು, ಸತೀಶ್ ಅಣ್ಣವರು, KN ರಾಜಣ್ಣವರು, ಎಲ್ಲರೂ ನಂದು ಯಾವುದೋ ಮೂಲೆಗೆ ಇರ್ತೈತೆ ಹೊರತು ನನ್ನ ಬ್ಯಾನರು ಅಲ್ಲದು. ಬೇರೆ ಕಾರ್ಯಕರ್ತರು ಅವ್ರು ಪ್ರಿಂಟ್ ಮಾಡಿಸ್ಕೊಂಡು ಮಾಡಿರೋಂಥ ಬ್ಯಾನರು ನೋಡಿ. ಇನ್ನೊಂದು ಬ್ಯಾನರ್ ಹಾಕಿ ಅವ್ರನ್ನ ಉಳಿಸೋ ಅವಶ್ಯಕತೆ ಯಾರಿಗಿಲ್ಲ. ಅವ್ರ ಕುಟುಂಬದವ್ರು ನನಗೆ ಫೋನ್ ಮಾಡಿ, ಎಲ್ಲರೂ ಕರುಣಾಕರ್ ರೆಡ್ಡಿ ಅನ್ನೋರು ಏನು ಕೆಲಸ ಇದ್ರು ಕೂಡ ಸತೀಶ್ ರೆಡ್ಡಿಗೆ ಫೋನ್ ಮಾಡ್ತಾರೆ. ಬೇರೆ ಅವ್ರ ಕುಟುಂಬದವ್ರು ಏನು ಕೆಲಸ ಇದ್ರು, ಅವ್ರ ಕ್ಲೋಸ್ ಅಸೋಸಿಯೇಟ್ಸ್ ಇದ್ದವ್ರು ಕೂಡ ನನಗೆ ಫೋನ್ ಮಾಡಿ, ಬರುತ್ತೆ ಈ ಥರ ಕೆಲಸ ಇದೆ ಅಂತ ಹೇಳ್ತಾರೆ. ಅವ್ರ ಮೂಲಕನೇ ನನಗೆ ಯಾರನ್ನ ಅವ್ರ PA ಮೂಲಕ ಕೂಡ ಫೋನ್ ಮಾಡಿಸಿದ್ರೆ ತೆಗೆಸಿದ್ದೆ. ನಾನು ಬ್ಯಾನರ್ ಮೂಲಕನೇ ನೋಡಿ, ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿದ್ರೇ ನಾನು ಪಬ್ಲಿಸಿಟಿ ಆಗ್ತೀನಿ ಅಂತ ಯಾವತ್ತೂ ನನಗಿಲ್ಲ. ನಾನು ಒಳ್ಳೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಂಥವನು, ನಾನು ಓದ್ಕೊಂಡು ಬಂದಂಥವನು. ನಾನು ಇಡೀ ಬಳ್ಳಾರಿಯಲ್ಲಿ ಸಾವಿರಾರು ಬ್ಯಾನರ್ಗಳು ಬಿದ್ದಾಗ ಒಂದು ಬ್ಯಾನರಿಂದ ನನಗೇನು ಆಗೋದು ಇಲ್ಲ, ಬರೋದು ಇಲ್ಲ. ನಾನಂಥ ಚೀಪ್ ಮೆಂಟಾಲಿಟಿ ಅಲ್ಲಿ ಥಿಂಕ್ ಮಾಡೋನು ಅಲ್ಲ. ನಾನು ಅಂಥ ಮೆಂಟಾಲಿಟಿ ಇದ್ದರೆ ಈ ಕಾರ್ಯಕ್ರಮಕ್ಕೆ BJP ಅವ್ರನ್ನೂ ಕರೆದಿದ್ದೀನಿ. ಬಹಳಷ್ಟು ಮಂದಿ BJP ಕಾರ್ಯಕರ್ತರು ಕೂಡ ತಾವು ಬನ್ನಿ, ಇದು ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಕರೆದಿದ್ದೀನಿ. ನಾನು ಅಂಥ ಮೆಂಟಾಲಿಟಿ ಇದ್ದರೆ ನಾನು ಯಾಕೆ ಕರೀತಿದ್ದೆ ಮೇಡಮ್? ಹಂಗೆ ಉರ್ಸೋದು ಅಥವಾ ರಾಜಕೀಯವಾಗಿ ವೈಷಮ್ಯ ಹರಡೋದು ನಿಮ್ ಉದ್ದೇಶ ಅಲ್ಲ ಅಂತ ನೀವ್ ಹೇಳ್ತೀರಿ. ಅವ್ರದೇ ಕುಟುಂಬಸ್ಥರು ನಿಮಗ್ ಕಾಲ್ ಮಾಡ್ತಾರೆ ಅಂತ ಹೇಳ್ತೀರಿ. ಆದ್ರೆ ನಮಗೆ ಆ ಕಡೆಯಿಂದ ಬರ್ತಿರೋ ಪ್ರತಿಕ್ರಿಯೆಗಳು ಹೇಗಿದೆ ಅಂತಂದ್ರೆ, ಭರತ್ ರೆಡ್ಡಿ ಅವರೇ, ಈ ದುಶ್ಮನಿ ಅನ್ನೋದೇನಿದೆ ರಾಜಕೀಯ, ಇದು ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವ್ರ ಕಾಲದ್ದಲ್ಲ, ನಿಮ್ ತಂದೆಯವ್ರ ಕಾಲ. ನಂಗೆ ಕ್ಷಮೆ ಇರ್ಲಿ, ಅವರು ವಯಸ್ಸಿನಲ್ಲಿ ದೊಡ್ಡವರು, ಹಿರಿಯರು ರಾಜಕೀಯದಲ್ಲಿ, ನಾನು ಚಿಕ್ಕವಳಿರ್ಬಹುದು, ಬಟ್ ಅವ್ರು ಮಾತನಾಡಿದಾರೆ, ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಸೂರ್ಯನಾರಾಯಣ ರೆಡ್ಡಿ ಅವರೇ ಕ್ರಿಮಿನಲ್ಲು, ಅವ್ರ ಇಡೀ ಕುಟುಂಬ ಕ್ರಿಮಿನಲ್ಸು.
ಗೆಲುಸು. Madam, ಹಾಗಾಗಿ ಭರತ್ ರೆಡ್ಡಿ ಅವರಿಂದ ಕೂಡ ಇದನ್ನ ಬಿಟ್ಟು ಬೇರೆ ಏನ್ ನಿರೀಕ್ಷೆ ಮಾಡಬಹುದು? ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಸರ್ ಇದು. ನನ್ನ ಕುಟುಂಬದ ಹಿನ್ನೆಲೆ ಬಗ್ಗೆ ಇಡೀ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ ಹೇಳ್ತಾರೆ. ನಮ್ಮ ತಂದೆಯವರು ಈ ಸೌತ್ ಇಂಡಿಯಾಗೆ ನಂಬರ್ 1 ಗ್ರಾನೈಟ್ ಎಕ್ಸ್ಪೋರ್ಟರ್. ಇವಾಗಿಂದಲ್ಲ, 40 ವರ್ಷದಿಂದ, 45 ವರ್ಷದಿಂದ ನಮ್ಮ ಕಂಪ್ನಿ ಸ್ಥಾಪನೆ ಆಗಿ 45 ವರ್ಷ. ಸೌತ್ ಇಂಡಿಯಾಗೆ ಇದು ಗ್ರಾನೈಟ್ ಎಕ್ಸ್ಪೋರ್ಟ್ರಲ್ಲಿ ನಮ್ಮ ತಂದೆಯವರು ನಂಬರ್ 1. ಯಾರನ್ನು ಕರ್ನಾಟಕದಿಂದ ಸೌತ್ ಇಂಡಿಯಾದಿಂದ ಆಫ್ರಿಕಾಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಗ್ರಾನೈಟು ಬೇರೆ ಮೈನಿಂಗ್ ಮಾಡ್ತಾರಂತಂದರೆ ನಾವಿದ್ದೀವಿ ಹೊರತು ಅದು ಜಂಬಕ್ಕೆ ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಏನು ಕೊಡುಗೆ ಇದೆ ಅಂತ ಹೇಳ್ತೀವಿ. ನಾವು ಪ್ರತಿ ವರ್ಷ ಬೆಸ್ಟ್ ಮೈನಿಂಗ್ ಅವಾರ್ಡ್ ತೊಗೊಳೋರು, ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ ತೊಗೊಳೋರು. ನಾವು ಟ್ಯಾಕ್ಸ್ ಕಟ್ಟಿ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಸರ್ಕಾರಕ್ಕೆ ನಾವು ಡಿಕ್ಲೇರ್ ಮಾಡೋಂಥವ್ರು. ನಮ್ಮ ತಂದೆಯವರು ಅವ್ರ ಇತಿಹಾಸದಲ್ಲಿ 1500 ಗುಡಿಗಳನ್ನ ಕಟ್ಟಿಸಿದ್ದಾರೆ. ತಾವು ಯಾವ್ದನ್ನ ಮಂತ್ರಾಲಯಕ್ಕೆ ಹೋಗ್ಬೋದು, ಬೇರೆ ಬೇರೆ ಮಂದಿರಗಳಿಗೆ ಹೋಗ್ಬೋದು, 1500 ಗುಡಿಗಳು. ನಮ್ಮ ತಂದೆನ ಈ ಕುರುಗೋಡು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ತಾವೆಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡುಗೈ ದಾನಿ ಸೂರ್ಯನಾರಾಯಣ ರೆಡ್ಡಿ ಅಂತವ್ರು ಇರುತ್ತೋ ಯಾರು ಕ್ರಿಮಿನಲ್ ಅಂತಲ್ಲ ಹೇಳಲ್ಲ. ನಮ್ಮ ತಂದೆಯವರು ಯಾವತ್ತು ಕೂಡ ಸ್ವಂತ ದುಡ್ಡಿಂದ ಶಾಸಕರಿದ್ದಾಗ ಸ್ವಂತ ದುಡ್ಡಿಂದ ಕುರುಗೋಡಲ್ಲಿ ಕೆರೆಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಕುರುಗೋಡು, ಬಾದ್ನೆಟ್ಟಿ ಅಲ್ಲೆಲ್ಲ ಹೋದರೆ ನಮ್ಮ ತಂದೆಯವರು ಯಾವ ರೀತಿಯಲ್ಲಿ ಅವ್ರಿಗೆಲ್ಲ ಕೆರೆಗಳು ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ತಾರೆ. ನಾವು ಪ್ರತಿ ವರ್ಷಕ್ಕೆ ನಮ್ಮ ತಂದೆಯವರು ಎಷ್ಟು ಕೋಟಿ ಜನಕ್ಕೆ ದಾನ ಮಾಡ್ತಾರೆ, ಎಷ್ಟು ಕೋಟಿ ಜನಕ್ಕೆ ಒಳ್ಳೇದಾಗಬೇಕಂತೇಳಿ ಖರ್ಚು ಮಾಡ್ತಾರೆ. ಯಾಕಂದರೆ ನಮ್ಮ ತಂದೆಯವರು, ನಮ್ಮ ತಾತನವರು ಒಂದು ಮಾತು ನಮಗೆ ಹೇಳ್ಕೊಡ್ತಿದ್ರು. ನೋಡಪ್ಪ, ನಾವು ದುಡ್ದಂಥ ದುಡ್ಡು ನಾವು ಸಾಮಾನ್ಯ ಮನೆತನದಿಂದ ಬಂದವರಿಗೆ ದೇವರು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಇಷ್ಟು ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಾವು ಬಿಸ್ನೆಸ್ಸನ್ನು ಮಾಡ್ಕೊತಿದ್ವಿ. ಈ ಆಶೀರ್ವಾದ ದೇವ್ರು ಮಾಡಿದ್ದಾನೆ. ದೇವ್ರು ಕೊಟ್ಟಂಥ ದುಡ್ಡಲ್ಲಿ 4 ಜನಕ್ಕೆ ಸೇವೆ ಮಾಡಬೇಕಂತೇಳಿ ನಮಗೂ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹೋಗ್ತಿದ್ವಿ. ಒಂದು ಇವರೇನು ಮಾಜಿ ಇದು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರು, ಅವ್ರ ಹೆಸರೇನು ಜನಾರ್ದನ್ ರೆಡ್ಡಿ ಅವರು ಬಾಯಲ್ಲಿ ಬಿಟ್ಟು ನಮ್ಮ ತಂದೆಯವರು ಕ್ರಿಮಿನಲ್ ಅಂತ ಯಾರ ಬಾಯಲ್ಲಿ ಬರಲಿಲ್ಲ. ಹಾಗಾದ್ರೆ ಇಷ್ಟು ದ್ವೇಷ ಯಾಕೆ? ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಇಬ್ರು ಸೇರಿ ನಿಮ್ಮನ್ನ, ನಿಮ್ಮ ತಂದೆಯವರನ್ನ ವಾಚಾಮಗೋಚರವಾಗಿ ಬೈತಾ ಇರೋದು, ಬಳ್ಳಾರಿಯಲ್ಲಿ ರೌಡಿಸಂಗೆ ಹಾಗೆ ಕ್ರಿಮಿನಲ್ ಆಕ್ಟಿವಿಟಿಗೆ ನೇರವಾಗಿ ಕಾರಣ ತಾವು ಹಾಗೆ ತಮ್ಮ ತಂದೆ, ಹಿಂಗೆ ಯಾಕೆ ಹೇಳ್ತಿದ್ದಾರೆ? ನೋಡಿ ಮೇಡಮ್, ನನಗೆ ನಮ್ಮ ತಂದೆ ಕಲ್ಚರ್ ಕಳಿಸಿದ್ದಾರೆ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಬೈಬೇಕಂದ್ರೆ ಅವರು ಶಾಸಕರವರ ಫ್ಯಾಮ್ಲಿದಲ್ಲಿ ಅವ್ರ ತಂದೆಯವ್ರ ಪಾಪ ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಬಗ್ಗೆ ಕೂಡ ಮಾತಾಡೋಕ್ಕೆ ನಾವು ಅಲ್ಲಿವರೆಗೂ ಹೋಗಲ್ಲ. ಬೇರೆಯವ್ರ ತಂದೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಯಜಮಾನ್ರು ಇರ್ತಾರೆ. ಯಜಮಾನ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಮ್ಗೆ ಸಂಸ್ಕೃತಿ ನಮ್ಮ ತಂದೆಯವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಯಾವ ಸಂಸ್ಕೃತಿಯಿಂದ ಬಂದಿದ್ದಾರೆ ಅಂತೇಳಿ ನೀವೇ ಜಡ್ಜ್ ಮಾಡಬೇಕು. ಈಗ ನಮ್ಮ ತಂದೆಯವರು ಅಲ್ಲಿ ಇಲ್ಲೇ ಇಲ್ಲ. ನಮ್ಮ ತಂದೆನ ಕ್ರಿಮಿನಲ್ ಅಂತಾರೆ. ನಮ್ಮ ತಂದೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ನಮ್ಮ ತಂದೆ ಎಷ್ಟು ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ಗಳು ತೊಗೊಂಡಿದ್ದಾನೆ. ನಮ್ಮ ತಂದೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾನೆ. ನಮ್ಮ ತಂದೆ ಎಷ್ಟು ದಾನ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ. ಯಾರನ್ನು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಖಾಲಿ ಕೈಯಿಂದ ಓದಂಥ ಉದಾಹರಣೆ ಎಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಗೊತ್ತಿದೆ. ತಾವು ಬೆಂಗಳೂರಲ್ಲಿ ತಿಳ್ಕೊಬೋದು, ಕೊಪ್ಪಳಲ್ಲಿ ತಿಳ್ಕೊಬೋದು, ರಾಯಚೂರಲ್ಲಿ ತಿಳ್ಕೊಬೋದು, ಬಳ್ಳಾರಿಯಲ್ಲಿ ತಿಳ್ಕೊಬೋದು. ನಾನಿದು ಹೆಗ್ಗಳಿಕೆಗೋಸ್ಕರ ಹೇಳ್ತಾ ಇಲ್ಲ. ನಮ್ಮ ತಂದೆ ಮಾಡೋಂಥ ಒಳ್ಳೆ ಕೆಲಸದ ನಿಮ್ಮ ಯಾವತ್ತೂ ಒಂದು ದೇವ್ರು ಹೇಳ್ತಾರೆ, ಎಡಗೈಯಿಂದ ಮಾಡಿದ್ದು ದಾನ ಬಲಗೈಗೆ ಕೂಡ ಗೊತ್ತಾಗಬಾರ್ದು ಅಂತೇಳಿ. ಆ ದಾನದ ಬಗ್ಗೆ ನಾವು ಯಾವತ್ತು ಹೇಳ್ಬಾರ್ದು. ಇವತ್ತು ಏನೋ ಪರಿಸ್ಥಿತಿ ಬಂದಿದೆ ಹೇಳ್ತಿದ್ದೀವಿ. ಸರಿ, ನೀವು ಕಲ್ಚರ್ಡ್ ಅಂತಿದ್ದೀರಿ, ಸುಸಂಸ್ಕೃತರು ಅಂತ ಹೇಳ್ತಿದ್ದೀರಿ, ಲಂಡನ್ನಲ್ಲಿ ಓದ್ಕೊಂಡ್ಬಂದಿದ್ದೀರಿ ನಾರಾ ಭರತ್ ರೆಡ್ಡಿ ಅವರೇ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನಿನ್ನೆ ನೀವು ಆವೇಶಕ್ಕೆ ಒಳಗಾಗಿ ಮಾತನಾಡಿದ್ರು ಅಥವಾ ಪರಿಸ್ಥಿತಿ ಹಂಗಿತ್ತೋ ಗೊತ್ತಿಲ್ಲ, ಬಟ್ ವೆಲ್ ಎಜುಕೇಟೆಡ್ ಆದ ನಿಮ್ಮ ಬಾಯಲ್ಲಿ ಮನೆ ಭಸ್ಮ ಮಾಡ್ತೀನಿ, ದ್ವೇಷ ತೀರಿಸ್ಕೊಳ್ತೀನಿ, ಇಡೀ ಬಳ್ಳಾರಿ ಬೇಕಾದ್ರೂ ಹೊತ್ತೂರಿಸ್ತೀನಿ, ಇಂಥ ಮಾತುಗಳು ಒಬ್ಬ ಶಾಸಕರಾಗಿ ಬರಬೇಕಾಗಿತ್ತು. ನಾನು 2 ದಿವಸದಿಂದ ನಾನು ಎಲ್ಲ ಮೀಡಿಯಾದಾಗ ನೋಡ್ತಿದ್ದೆ ಮೇಡಮ್. 2 ದಿವಸದಲ್ಲಿ ನಾನು ಮೀಡಿಯಾದಾಗ ನೋಡ್ತಿದ್ದೀನಿ. ನನ್ನ ಬಗ್ಗೆ ಹೇಳ್ತಿದ್ರು, ಭಸ್ಮ ಮಾಡಿಬಿಡ್ತಾನೆ ಬಳ್ಳಾರಿ ಅಂತ ಹೇಳ್ತಾನೆ, ಅದು ಇದು ಅಂತೇಳಿ. ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದ. ಮೊನ್ನೆ ಎಲ್ಲ ನಾವು ಇದರಲ್ಲಿ ಇದ್ವಿ. ನಾನು ಯಾವ ಮೀಡಿಯಾ ಹತ್ರ ಕೂಡ ಮಾತಾಡೋಕ್ಕೆ ಬರಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ನೋಡಿದಾಗ ನನಗೆ ಆ ಹೇಳಿದ ಕಂಟೆಸ್ಟ್ ಎಲ್ಲ ಕಟ್ ಮಾಡಿ ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನೋದೊಂದೇ ತೋರಿಸ್ತಿದ್ದಾರೆ ಮೀಡಿಯಾದಲ್ಲಿ, ಕೆಲವಷ್ಟು ಮಾಧ್ಯಮದಲ್ಲಿ. ಅದಕ್ಕಂದ್ರೆ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಇದೆನೋ ಇಲ್ಲ ಗೊತ್ತಿಲ್ಲ. ತಮ್ಮ ಮೂಲಕ ಬೇರೆ ಮಾಧ್ಯಮದವ್ರಿಗೂ ಹೇಳ್ತೀನಿ, ನಾನು ಹೇಳಿರೋಂಥ ಸ್ಟೇಟ್ಮೆಂಟ್ ಫುಲ್ ವೀಡಿಯೋ ನನ್ನ ಹತ್ರ ಇದೆ. ನಿಮಗೂ ಬೇಕಂದರೆ ಕಳಿಸ್ಕೊಡ್ತೀನಿ. ನನಗಂದ್ರೆ ನೆಟ್ವರ್ಕ್ ನಿಮ್ಮ ಹತ್ರ ಜಾಸ್ತಿ ಇದೆ, ನೀವು ಕೂಡ ತರಿಸ್ಕೋಬೋದು. ನಾನು ಹೇಳ್ದಂಥ ಏನು ಸ್ಟೇಟ್ಮೆಂಟ್ ಅಂತಂದರೆ, ನನ್ನ ವಯಸ್ಸು 34. ಆ ಹುಡುಗ ಅಷ್ಟೊತ್ತಿಗೆ ಸತ್ತಿದ್ದ. ಪ್ರೆಸ್ ಅವರು ತೀರ್ಕೊಂಡು ಹೋಗಿದ್ರು. ಪ್ರೆಸ್ ಅವ್ರು ನನಗೆ ಹೇಳ್ತಾರೆ, ಈ ಥರ ನಿಮ್ಮ ಹುಡುಗ ಬುಲೆಟ್ ಬಿದ್ದು ತೀರ್ಕೊಂಡು ಹೋಗಿದ್ದಾನಂತಂದರೆ ನಾನು ಅಲ್ಲಿ ಏನಂತ ಹೇಳ್ತೀನಿ, ಇಲ್ಲಿ ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ನೋಡಿ, ಅವ್ರ ವಯಸ್ಸು 65, ನನ್ನ ವಯಸ್ಸು 34.
ಅವರಿಗೆ ಪೇಷನ್ಸ್ ಇಲ್ಲ, ಪೇಷನ್ಸ್ ಇಲ್ದಂಗೆ ದಾಂಧಲೆ ಮಾಡ್ಬೇಕಂತ ಬಂದಿದ್ದಾರೆ. ಅವರಂಥ ಬುದ್ಧಿ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ಅಂಥ ಬುದ್ಧಿ ನನಗೆ ದೇವ್ರು ಕೊಟ್ಟಿಲ್ಲ. ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ನಾನು ಹೇಳಿದ್ದು ಫುಲ್ ಸ್ಟೇಟ್ಮೆಂಟ್ ದಯಮಾಡಿ ತರಿಸ್ಕೊಂಡು ಜನಕ್ಕೆ ಒಂದ್ಸರಿ ತೋರಿಸಿ ಮೇಡಮ್. ಯಾಕಂದರೆ ಆ ಫುಲ್ ಸ್ಟೇಟ್ಮೆಂಟ್ ತೋರಿಸಿದ್ರೆ ಅದು ಇಂಪ್ಯಾಕ್ಟು ಜನಕ್ಕೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ಭಸ್ಮ ಮಾಡ್ತೀನಿ ಅನ್ನೋದೊಂದೇ ತೋರಿಸಿದ್ರೆ ಯಾವ ಕಾಂಟೆಸ್ಟಲ್ಲಿ ಹೇಳಿದ್ದೀನಿ. ಅವರಂಥ ಬುದ್ಧಿನೇ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ದೇವರಂಥ ಬುದ್ಧಿ ನನಗೆ ಕೊಟ್ಟಿಲ್ಲ, ನನಗೆ ತಾಯಿ ದುರ್ಗಮ್ಮ ನನಗಂತ ಬುದ್ಧಿ ಕೊಟ್ಟಿಲ್ಲ ಅಂತ ಹೇಳಿರೋದು ಹೊರತು ನಾನು ಬೇರೆದು ಹೇಳಿಲ್ಲ. ಬಟ್ ಇದೇ ಹೇಳಿಕೆ ಇಟ್ಕೊಂಡು ಬಿಜೆಪಿ ನಾಯಕರು ಇದೀಗ ದ್ವೇಷ ಭಾಷಣ ಹೊಸದಾಗಿ ಏನು ಜಾರಿಗೆ ತರ್ತಾ ಇದೆ ಸರ್ಕಾರ, ಮೊದಲು ಕೇಸ್ ನಿಮ್ಮ ಮೇಲೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್, ದ್ವೇಷ ಭಾಷಣ ನಾನು ಎಲ್ಲಿ ಮಾಡಿದ್ದೀನಿ? ನಾನು ಸ್ಟೇಟ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ನನ್ನ ಹುಡುಗ ತೀರ್ಕೊಂಡು ಹೋಗಿದ್ದಾನೆ, ಅವ್ರಿಗಿದ್ದಂಥ ಬುದ್ಧಿ ನನಗಿದ್ರೆ, ನನ್ನ ವಯಸ್ಸು 34, ಅವ್ರಿಗೆ 65, ಅವರಿಗೆ ಬುದ್ಧಿ ಇಲ್ದಂಗೆ ಇಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಕೂಡ ನನಗಂಥ ಬುದ್ಧಿ ಕೊಟ್ಟಿಲ್ಲ ದೇವರು, ನಮ್ಮ ತಂದೆ ತಾಯರಿಂಥ ಬುದ್ಧಿ ಕಳಿಸಿಲ್ಲ. ಇವ್ರು ಎಷ್ಟೇ ಅಶಾಂತಯುತವಾಗಿ ನಮ್ಮ ಬಳ್ಳಾರಿಯನ್ನು ಮಾಡಬೇಕಂತಿದ್ರು, ಬಳ್ಳಾರಿ ಶಾಂತವಾಗಿರ್ಬೇಕಂತೇಳಿ ಇವತ್ತು ನಿಂತಿದ್ದೀನಿ. ಅವರಂಥ ಬುದ್ಧಿ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು ಅಂತ ಹೇಳಿದ್ದೇನೆ ಹೊರತು ಬೇರೆ ಮಾತು ಹೇಳಿಲ್ಲ ಮೇಡಮ್. ನಿಮ್ದು ಇನ್ನೂ ಒಂದು ಮಾತು, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಆರೋಪ ಮಾಡ್ತಿದ್ದಾರೆ ನಾನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ. ಇದ್ರ ಬಗ್ಗೆನೂ ನಾನು ಪ್ರತಿಯೊಬ್ಬ ಕೇಳ್ತೀನಿ. ಆದರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಇತ್ತಲ್ಲ ಭರತ್ ರೆಡ್ಡಿ ಅವರೇ, ಹಾಗೇನಾದರೂ ಸಾಯಿಸಬೇಕು ಅಂತಂದರೆ ಅವ್ರ ಮನೆ ಮುಂದೆನೇ ಬಂದು ಪ್ಲ್ಯಾನ್ ಮಾಡಬೇಕು ಅಂತಿರಲಿಲ್ಲ, ಸಾವಿರಾರು ದಾರಿ ಇತ್ತು ಅಂತೇಳಿ. ಇದು ಕೂಡ ಅನುಮಾನ ಕಾರಣವಾಗುತ್ತೆ. ಹಾಗಾದರೆ ಒಬ್ರನ್ನೊಬ್ರು ಕೊಲೆ ಮಾಡುವಷ್ಟು ದ್ವೇಷ ರಾಜಕಾರಣ ಬಳ್ಳಾರಿಯಲ್ಲಿ ಇದೆಯಾ ಅಂತ? ನೋಡಿ ಮೇಡಮ್, ಅದು ಅನುಮಾನ ಅಲ್ಲ ಅಲ್ಲ ನೋಡಿ ಮೇಡಮ್, ನನಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್. ನಾನು ಏನಂತ ಹೇಳ್ತಿದ್ದೀನಿ ಅಂತಂದರೆ, ಅದು ಎಲ್ಲಿ ನಾನು ಏನಂತ ಹೇಳಿದ್ದೀನಿ, ಕೊಲೆ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರ್ಬೇಕೇನ್ರಿ? ಕೊಲೆ ಮಾಡ್ಬೇಕಂದವ್ರಿಗೆ ನೂರಾರು ದಾರಿಗಳು ಇರ್ತಾವೆ, ಇಲ್ಲಿವರೆಗೆ ಬಂದು ಕೊಲೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿರೋದು. ಅದು ಏನಂತ ಹೇಳಿದ್ದೀನಿ ನಾನು, ನನ್ನ ಮನೆ ಮುಂದೆ ಬಂದು ಕೊಲೆ ಮಾಡೋಕ್ಕೆ ಬಂದಿದ್ದಾರೆ ಅಂತೇಳಿ ಪ್ರೆಸ್ ಅವ್ರ ತಗ ಹೇಳಿದಾಗ ಪ್ರೆಸ್ ಅವ್ರು ಬರ್ತಾರೆ. ಯಾರನ್ನು ಕೊಲೆ ಮಾಡೋರು ಮನೆ ಮುಂದೆ ಬಂದು ಕೊಳ್ತಾರನಪ್ಪ. ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೋ ಆ ರೀತಿಯಲ್ಲಿ ಮಾಡ್ತಾರೋ ಇತ್ತು. ನಾವು ಇಲ್ಲಿ ಬಂದಿರೋದು ಬ್ಯಾನರ್ ನೋಡೋಕ್ಕಂದ್ರೆ ಅದು ಕೊಲೆ ಮಾಡೋಕ್ಕೆ ನೂರಾರು ದಾರಿಗಳಿದೆ ಅಂತೇಳಿ ಅವರು ಚಿತ್ರ ನೋಡಿ ಮೇಡಮ್. ಅವ್ರು ಇವತ್ತಿಂದಲ್ಲ, ಅವ್ರು ಯಾವಾಗಲೂ ಮ್ಯಾನಿಪ್ಯುಲೇಷನ್ ಮಾಡ್ಕೊಂಡೇ ಬಂದಂಥವ್ರು. ಅವರು ಇಷ್ಟಕ್ಕೆ ಮುಂಚೆ ಬೇರೆ ಬೇರೆ ಶಾಸಕರಿದ್ದಾಗ, ಅನಿಲ್ ಲಾಡ್ ಇದ್ದಾಗ, ಅನಿಲ್ ಲಾಡ್ ಮನೆಗೆ ಹೋಗಿ ಇದೇ ರಾಮುಲು ಪೆಟ್ರೋಲ್ ಹಾಕಿ ಮನೆಯೆಲ್ಲ ಸುಡ್ತಾನೆ, ಗಾಡಿ ಭಸ್ಮ ಮಾಡಿಬಿಡ್ತಾನೆ ಅನಿಲ್ ಲಾಡ್. ಅಷ್ಟಕ್ಕೆ ಮುಂಚೆ ಬೇರೆ ಶಾಸಕರಿದ್ದಾಗ ಅವ್ರ ಮನೆಗಳಿಗೆ, ಬೇರೆಯವರು ಲೀಡರ್ಗಳಿದ್ದಾಗ ಅವ್ರ ಮನೆಗಳಿಗೆ ಹೋಗಿ ಇವರೆಲ್ಲ ದಾಂಧಲೆವನ್ನು ಮಾಡಿ ಏನೇನು ಕ್ರಿಯೇಟ್ ಮಾಡಬೇಕು ಮಾಡ್ತಾರೆ. ಮೊನ್ನೆ ಇವೆಲ್ಲ ನೋಡಿಕೊಂಡು ಇದೇ ರೀತಿಯಲ್ಲಿ ಭರತ್ ರೆಡ್ಡಿ ಹತ್ರ ಕೂಡ ನಾವು ಬಿಹೇವ್ ಮಾಡ್ಬೋದು ಅಂತ ಇಂಟೆನ್ಷನ್ ಅವ್ರು ಇರ್ಬೋದು. ಆದರೆ ಯಾವತ್ತೂ ನಾವು ಶಾಂತಿಯುತವಾಗಿ ಇರ್ತೀವಿ. ಆದರೆ ನಮ್ಮ ಕಾರ್ಯಕರ್ತನ ಕಾಪಾಡೋಕ್ಕೆ ಎಲ್ಲ ರೀತಿಯಲ್ಲಿ ನಾವು, ಯಾಕಂದರೆ ಈಗ ಒಂದು ಟೀಮಲ್ಲಿ ಇದ್ದಾಗ ನಮ್ಮ ಕಾರ್ಯಕರ್ತರೆಲ್ಲ ಕರೆದಾಗ ಹೋಗಬೇಕಾಗುತ್ತೆ ಮೇಡಮ್. ನಾವೇನು ಅಲ್ಲಿ ಹೋಗಿವಿ, ಆ ಸ್ಪಾಟ್ಗೆ ಏನು ನಡೆದೈತೆ ಅಂತ ನೋಡೋಕೆ ಹೋದರೆ ಜನಾರ್ದನ್ ಈಗ ನಾನು ಹೋಗಿದ್ದು ಏಕಾಏಕಿ ನೀವೆಲ್ಲ ವೀಡಿಯೋಸಲ್ಲಿ ನೋಡಿರ್ಬೋದು. ಕೆಳಗೆಲ್ಲ ಅವ್ರ ಮನೆ ಮುಂದೆ ಎಲ್ಲ ಕಲ್ಲು ಏನು ದೊಡ್ಡ ದೊಡ್ಡ ಕಟ್ಟಿಗೆಗಳು ಎಲ್ಲ ತೊಗೊಂಡು ಹಾಕಿದ್ದು ವೀಡಿಯೋಸ್ ಇಲ್ಲೇ ನಿಮಗೆ ಪ್ಲೇ ಮಾಡಂದ್ರೆ ಪ್ಲೇ ಮಾಡ್ತೀನಿ ಮೇಡಮ್. ನನ್ನ ಹತ್ರ ವೀಡಿಯೋಸ್ ಇದೆ, ನಿಮ್ಮ ಮುಂದೆ ಪ್ಲೇ ಮಾಡಂದ್ರೆ ಮಾಡ್ತೀನಿ. ಮಾಡಿ ಸರ್. ಕಲ್ಲು ಎಲ್ಲ ತೊಗೊಂಡು ಬಂದು ಅಲ್ಲಿದೆ ನೋಡಿಸ್ಕೊ, ತೊಗೊಂಡ್ಬಂದು ಕಲ್ಲುಗಳು ತೂರಾಟ ಮಾಡಿ ಕಟ್ಟಿಗೆಗಳು ಇಟ್ಕೊಂಡು ಮುಂದೆ ನಿಂತು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ, ಒಂದು ಎಲ್ಲಿ ಜನ ಶಾಂತಿಯುತವಾಗಿ ಇರಬಾರ್ದು ಅನ್ನೋದು ಉದ್ದೇಶದಿಂದ ಮಾಡಿದ್ದಾರೆ. ಸರಿ, ನೀವು ಶಾಂತಿ ಅಂತ ಹೇಳ್ತಿದ್ದೀರಿ ಭರತ್ ರೆಡ್ಡಿ ಅವರೇ, ಆದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ ಯಾಕೆ ಬೇಕು? ನಿಜವಾಗ್ಲೂ ಶಾಂತಿ ಪ್ರಿಯರಾದ್ರೆ ಗನ್ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿ. ನೋಡಿ ಮೇಡಮ್, ಸತೀಶ್ ರೆಡ್ಡಿ ಈಸ್ ಎ ಬಿಸ್ನೆಸ್ ಮ್ಯಾನ್. ಅವನು ಟೈಗರ್ ಇನ್ಫ್ರಾ ವರ್ಕ್ಸ್ LLP ಅಂತೇಳಿ ಅವನು ಒಂದು 800 to 1000 crores ಕಾಂಟ್ರಾಕ್ಟ್ ವರ್ಕ್ಗಳು ಮಾಡೋಂಥ ಬಿಸ್ನೆಸ್ ಮ್ಯಾನ್ ಅವನು ಸತೀಶ್ ರೆಡ್ಡಿ. ಅವನು ದೊಡ್ಡ ಕಾಂಟ್ರಾಕ್ಟ್ರು. ಅವನು ಕಾಂಟ್ರಾಕ್ಟ್ರ್ ಇದ್ದಾಗ ಅವರು ಹಲವಾರು ವಹಿವಾಟುಗಳು ಇರ್ತವೆ, ಬೇರೆ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಅಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅವ್ರ ಸೇಫ್ಟಿಗೆ ಅವ್ರು ಇಟ್ಕೊಂಡಿರ್ಬೋದು. ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ಅವರು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಆದ್ಮೇಲೆ ನಿಮ್ಗೆ ಕೊಡ್ತೀನಿ ಮೇಡಮ್. ಈಗ ನಮಗ್ ಸಿಕ್ಕಿರೋ ದೃಶ್ಯಗಳಲ್ಲಿ ಸರ್, ನಿಮ್ಮ ಹತ್ರ ಬೇರೆ ಇದ್ರೆ ನೀವು ಅದನ್ನು ತೋರಿಸಿ ನಾವು ಅದನ್ನು ಕೂಡ ಪ್ಲೇ ಮಾಡ್ತೀವಿ. ಬಟ್ ನಮಗ್ ಸಿಕ್ಕಿರುವ ದೃಶ್ಯಗಳಲ್ಲಿ ವೈಟ್ ಸೂಟು, ಕ್ಷಮೆ ಇರಲಿ, ಬ್ಲ್ಯಾಕ್ ಸೂಟು ಮೇಲ್ಗಡೆ ರೆಡ್ ಟರ್ಬನ್ ಹಾಕೊಂಡಿರುವವರ ಕೈಯಲ್ಲಿದ್ದ ಬಂದೂಕಿನಿಂದ ಫೈರ್ ಆಗಿರೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನಮಗ್ ಸಿಕ್ಕೋ ಮಾಹಿತಿ ಪ್ರಕಾರ ಬ್ಲ್ಯಾಕ್ ಸೂಟು ಹಾಗೆ ರೆಡ್ ಟರ್ಬನ್ ಅಲ್ಲಿ ಇದ್ದಿದ್ದು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು. ಅವರ ಬಂದೂಕಿನಿಂದಲೂ ಕೂಡ ಫೈರ್ ಆಗಿದೆ. ಮೇಡಮ್, ಈಗ ತನಿಖೆ ನಡೀತಿದೆ. ತನಿಖೆ ನಡೆಯುವಾಗ ನಾನು ಅದು ಈ ಥರ ನಡೆದಿದೆ ಆ ಥರ ನಡೆಯುವಂತೆ ಹೇಳೋಕ್ಕೆ ಇಚ್ಛೆ ಪಡಲ್ಲ. ನನಗೆ ನನ್ನ ಹತ್ರ ಇರೋದು ಗೌರ್ಮೆಂಟ್ ಕೊಟ್ಟಂತ 2 ಗನ್ಮ್ಯಾನ್, ನನಗೆ ಬೇರೆ ಗನ್ಮ್ಯಾನ್ಗಳು ಯಾರಿಲ್ಲ. ನಿನ್ನೆ ಅಲ್ಲಿ ಒಂದು 4-5 ಸಾವಿರ ಜನ ಇದ್ದಾಗ
ಫೈರ್ ಮಾಡಿದ್ದಾರೆ ಈ ಥರ ಅಂತೇಳಿ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ದೀರಿ. ಈಗ ಪೊಲೀಸರು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಮೇಡಮ್ ಯಾರು ಮಾಡಿದ್ದಾರೆ, ಯಾರ ಕೈಯಿಂದ ಯಾರು ತೊಗೊಂಡು ಏನು ಮಾಡಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈ ಕಾರ್ಯಕರ್ತ ಏನು ಸಾವಿಗೀಡಾದ್ರು ರಾಜಶೇಖರ್ ಅವರ ಸಾವು ಯಾರ ಬುಲೆಟ್ನಿಂದ ಆಗಿರಬಹುದು? ನಿಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಒಬ್ಬ ಶಾಸಕನಾಗಿ ನೀವು ನಿಮ್ಮ ಸೋರ್ಸಿಂದ ಮಾಹಿತಿಯನ್ನು ಕಲೆ ಹಾಕಿರ್ತೀರಿ. ಮೇಡಮ್ ಈಗ ಇನ್ವೆಸ್ಟಿಗೇಷನ್ ನಡೆಯೋವಾಗೆ ನಾನು ಏನನ್ನ ಹೇಳಿಬಿಟ್ರೆ ಏನಾಗುತ್ತಂತಂದರೆ, ನೋಡಿ ಭರತ್ ರೆಡ್ಡಿ ಈ ರೀತಿಯಲ್ಲಿ ಹೇಳ್ತಾನೆ, ನೆಕ್ಸ್ಟು ಅವ್ರ ಸರ್ಕಾರ ಇದೆ ಅವರು ಇದೇ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಇವ್ರು ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಟು ಇದೇ ರೀತಿಯಲ್ಲಿ ಹೇಳ್ತಾರೆ. ಮೇಡಮ್ ನಾನು ಯಾವ ಇನ್ವೆಸ್ಟಿಗೇಷನ್ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಲ್ಲ, ಯಾವ ಇನ್ವೆಸ್ಟಿಗೇಷನ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆ ಹುಡುಗ ಏನು ತೀರ್ಕೊಂಡು ಹೋಗಿದ್ದಾನೆ ಇವ್ರ ದುರುದ್ದೇಶದಿಂದ, ಆ ಹುಡುಗನಿಗೆ ದೇವರು 100ಕ್ಕೆ 100 ನ್ಯಾಯ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಇದೆ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮ್ ಮೇಡಮ್ ವಿಡಿಯೋ ಅಂತ ಹೇಳಿದೆ, ಇಲ್ಲಿ ಇದೆ ನೋಡಿ. ಕಾಣಿಸ್ತಿದ್ದೇನೆ ಮೇಡಮ್? ಹೌದು ಹೌದು. ರೆಡ್ ಶರ್ಟಲ್ಲಿ ಮಾಜಿ APMC ಅಧ್ಯಕ್ಷರು, ಶ್ರೀರಾಮ್ಲು ಆಪ್ತರು, 24 ಗಂಟೆ ಅವ್ರ ಜೊತೆಗಿರೋರು, ಶ್ರೀರಾಮ್ಲಿಗೆ ಬಿಸ್ನೆಸ್ ಪಾರ್ಟ್ನರು. ಅವ್ರು ರೆಡ್ ಶರ್ಟಲ್ಲಿ ಕೈಯಲ್ಲಿ ದೊಣ್ಣೆಗಳು ಇಟ್ಕೊಂಡು ಮನೆ ಮುಂದೆ ಅವ್ರ ಫಾಲೋವರ್ಸು ಎಲ್ಲ ಈ ಥರ ವಿಜೃಂಭಿಸ್ತಿದ್ದಾರೆ. ನಾವು ಇಷ್ಟವರೆಗೆ ನಾವೇನು ವೀಡಿಯೋಗಳು ತೋರಿಸಿಲ್ಲ, ರಾಜ್ಯದ ಜನತೆಗೆ ಒಂದೇ ಕಡೆ ನೋಡಿದಾರಲ್ಲ ಭರತ್ ರೆಡ್ಡಿ ಏನೋ ಮಾಡಿದಾನೆ ಅನ್ಕೋಬೋದು. ಇವತ್ತಿನ ಇಲ್ಲ ಇಂಥವು 100ರಷ್ಟು ವೀಡಿಯೋಗಳು ನಾನು ತೋರಿಸ್ತೀನಿ. ಅವ್ರ ಕೈಯಲ್ಲಿ ದೊಣ್ಣೆ ನೋಡಿ ಇತ್ತು, ಎಷ್ಟು ಮಂದಿ ಜನ ಕಲ್ಲಿತ್ತು, ಬಟ್ ಇದ್ದಾರೆ. ನಿಮ್ಮವ್ರ ಈಗ ಮನೆಯಲ್ಲಿ ಕಡೆಯಲ್ಲಿ ರಾತ್ರಿ ಬಂದೂಕೆ ಹೊತ್ತು ಇತ್ತು ಅಂತ ಆರೋಪ 9 ಮಾಡ್ತಾರೆ. ಗಂಟೆಗೆ ಈಗ ಅವರು ಎಲ್ಲ ಪ್ರಿಪೇರ್ ಇಲ್ಲ ಅಂತಂದರೆ ಮನೆಯಲ್ಲಿ ಈ ಕಟ್ಟಿಗೆಗಳು ಈ ಥರನ ಮನೆಯಲ್ಲಿ ಕಟ್ಟಿಗೆ ಇಟ್ಕೊಂಡು ಈ 100 ಜನ ಮನೆಯಲ್ಲಿ ಇಟ್ಕೊಂಡು ಯಾಕೆ ಕುಂತಿದ್ದಾರೆ ಮೇಡಮ್ ಅವರು? ಈಗ ಏನು ಉದ್ದೇಶ ಇದ್ದಿಲ್ಲ ಅವ್ರಿಗೆ, ಯಾಕೆ ಕುಂತಿದ್ರು? ಫೈರಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಭರತ್ ರೆಡ್ಡಿ ಅಂತಾರೆ. ಇವರು ಇಷ್ಟು ಜನ ಹಾಕ್ಕೊಂಡು ಯಾಕೆ ಕುಂತಿದ್ರು? ಅದರ ಜೊತೆಗೆ ನನಗೆ ಇನ್ನೂ ಹಲವಾರು ವೀಡಿಯೋಗಳು ನನ್ನ ಹತ್ರ ಇದೆ ಮೇಡಮ್. ಇವ್ರ ಮನೆ ಮೇಲಿಂದ ಒಬ್ಬರು ಫೈರಿಂಗ್ ಮಾಡ್ತಾನೆ, ಇವ್ರ ಮನೆ ಮೇಲಿಂದ ಒಬ್ಬರು ಫೈರಿಂಗ್ ಮಾಡ್ತಾರೆ ಮೇಡಮ್. ಇದು ಕ್ಲಾರಿಟಿ ಆಗಿಲ್ಲ, ನಾನು ರೆಡ್ ಸರ್ಕಲ್ ಮಾಡಿದ್ದೀನಿ, ಆಮೇಲೆ ನಿಮಗೆ ಕ್ಲಿಯರ್ ಪಿಕ್ಚರ್ಸು ನಾನು ತೆಗೆಸ್ಕೊಡಿಸ್ತೀನಿ. ಮನೆ ಮೇಲಿಂದನೇ ಫೈರಿಂಗ್ ಮಾಡ್ತೀವಿ. ಇವರೆಲ್ಲ ಇಂಥವೆಲ್ಲ ಇಟ್ಕೊಂಡು ಸರಿ. ಬಟ್ ಜನಾರ್ದನ್ ರೆಡ್ಡಿ ಅವರು ಹಾಗೆ ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಮಾಡಿ ಮಾಡ್ತಾ ಇರೋ ಕ್ಲಿಯರ್ ಆರೋಪ ಪಿಕ್ಚರ್ ನಿಮಗೆ ಕೊಡ್ತೀನಿ ಮೇಡಮ್. ಸರಿ, ಬಟ್ ಅವ್ರು ಆರೋಪ ಮಾಡ್ತಿರೋದೇನು, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಕೊಲ್ಲಿಕ್ಕೇನೆ ಬಂದಿದ್ರು, ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಡೈರೆಕ್ಟ್ ಆಗಿ ನೀವೇ ಅಲ್ಲಿ ಕೊಲ್ಲಿಕ್ಕೆ ಹೋಗಿದ್ರಿ ಅಂತಾನೆ ಆರೋಪ ಮಾಡ್ತಾ ಇರೋದು. ಮೇಡಮ್ ಒಂದು ನಾನು ಕೇಳೋದೇನಂತಂದರೆ, ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಅಲ್ಲಿ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತೇಳಿ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿ ಇನ್ಸಿಡೆಂಟ್ ಜಾಗಕ್ಕೆ ಹೋಗ್ಬೇಕಂತ ಹೋದ್ವಿ. ಅವ್ರ ಮನೆಯಲ್ಲಿ ಸಾವಿರಾರು ಜನ ಯಾಕಿದ್ರು? ಅವ್ರ ಕೈಯಲ್ಲಿ ಕಟ್ಟಿಗೆಗಳು ಎದಕ್ಕೆ ಬಂದಿದ್ವು? ಅವ್ರ ಕೈಯಲ್ಲಿ ಇದು ಖಾರ ಪುಡಿ, ಕಲ್ಲು, ಮತ್ತು ಇನ್ನೊಬ್ಬನು ಏನಂತಾನೆ, ಆ ಆಡಿಯೋ ನನಗೆ ಸಿಕ್ಕಿಲ್ಲ, ಒಬ್ಬ ಹುಡುಗ ತೆಕ್ಕೊಂಡಿದ್ದಾನೆ, ಆ ಹುಡುಗ ನನಗೆ ಸಿಗ್ತಾ ಇಲ್ಲ. ಇನ್ನೊಬ್ಬನು ಏನಂತಾನೆ, ಮನೆ ಮೇಲಿಂದ ಬಾಂಬ್ಗಳು ಹಾಕಿ ಭರತ್ ರೆಡ್ಡಿ ಬಂದಿದ್ದಾನೆ ಅಂತಾರೆ. ಇವೆಲ್ಲ ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಈ ರೀತಿಯಲ್ಲಿ ಗೂಂಡಾವರ್ತನೆ ಇಟ್ಕೊಂಡು ಬಾಂಬ್ಗಳು ಮನೆಯಲ್ಲಿ ಇಟ್ಕೊಂಡು ಮಾಡೋಂಥ ಕೆಲಸಗಳು ಅವ್ರು ಮಾಡ್ತಿದ್ದಾರೆ ಹೊರತು ನಾನೆಲ್ಲಿ ಬಾಂಬ್ಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಲ್ಲುಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಟ್ಟಿಗೆ ಇಟ್ಕೊಂಡು ಹೋಗಿಲ್ಲ. ಪೆಟ್ರೋಲ್ ಬಂಪ್ ತರಿಸಿದ್ ನೀವು ಅನ್ನೋ ಆರೋಪ ಇದೆ. ಪೆಟ್ರೋಲ್ ಬಂಪ್ ತರಿಸಿ, ಗನ್ಗಳನ್ನ ತರಿಸಿ, ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೇನೆ ಟಾರ್ಗೆಟ್ ಮಾಡಿ ಅವರು ಬಂದಿರೋದೇ ಸುಳ್ಳಿನ ಕೋಟೆ ಮೇಡಮ್. ಅವರು ಬಂದಿರೋದೇ ಸುಳ್ಳಿನ ಕೋಟೆ ಕಟ್ಕೊಂಡು. ನಾನು ಪೆಟ್ರೋಲ್ ಬಾಂಬ್ ತಂದಿದ್ರೆ ನಾನಂತ ಚೀಪ್ ಕೆಲಸಕ್ಕೆ ಅಂತ ಚೀಪ್ ಭಾಷೆ ಕೂಡ ಯೂಸ್ ಮಾಡಲ್ಲ ಮೇಡಮ್. ನಮ್ಮವ್ರು ಯಾರನ್ನ ತಂದಿದ್ರು ಅದು ಪ್ರೂವ್ ಆಗಬೇಕಲ್ಲ, ಇನ್ಸಿಡೆಂಟ್ ನಡೆದಿದ್ದರೆ ಪ್ರೂವ್ ಆಗಬೇಕಲ್ಲ ಮೇಡಮ್. ಯಾಕಂದರೆ ನನಗೆ ಇವತ್ತು ಹೆಂಗೆ ಅನ್ನಿಸ್ತಿದೆ ಅಂತಂದರೆ, ನಾನು ಯಾವತ್ತೂ ಇಷ್ಟು ಅಭಿವೃದ್ಧಿ ಕೆಲಸಗಳು ಬಳ್ಳಾರಿದಾಗ ಮಾಡಿದಾಗ ಕೂಡ ನಾನು ಯಾವ ಮೀಡಿಯಾಗೆ ಕೂಡ ನಾನು ಎಕ್ಸ್ಪೋಸ್ ಆಗೋನಲ್ಲ ಮೇಡಮ್. ಯಾಕಂದರೆ ಲೋ ಪ್ರೊಫೈಲ್ ಇಟ್ಕೊಂಡು ನಾನು ಬಳ್ಳಾರಿಯಾಗ ಕೂಡ ನಾನು ತಿರುಗಾಡೋದು ನೀವು ನೀವು ಯಾರಿಗನ್ನ ಕೇಳಿದ್ರೆ ಹೇಳ್ತಾರೆ, ನಾನು ಒಬ್ಬೊಬ್ಬನೇ ಬೈಕ್ ಹಾಕ್ಕೊಂಡು ಸ್ಲಮ್ಗಳ್ನಾಗ ಹೋಗ್ತಿರ್ತೀನಿ, ಭಾಳ ಸಿಂಪಲಾಗಿರ್ತೀನಿ. ಇವತ್ತು ಇದು ಇಷ್ಟು ಹೈಪ್ ತೊಗೊಂಡು ನಾನು ಒಂದು ಮೀಡಿಯಾ ಮುಂದೆ ನನ್ನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಬೇಕಂದ್ರೆ ನನಗೆ ಒಂದು ರೀತಿಯಲ್ಲಿ ಒಂದು ನೋವು ಆಗ್ತದೆ. ಈಗ ನಿಮ್ಮ ಆಪ್ತರು ಅಂತ ಹೇಳಿಸ್ಕೊಳ್ತಾ ಇರುವ ಚಾನಲ್ ಶೇಖರ್ ಅವರ ಒಂದಷ್ಟು ಆರೋಪಗಳ ಬಗ್ಗೆ ಪ್ರಶ್ನೆ ಇದೆ ಸರ್. ಶೇಖರ್ ಅವರು ಹೇಳ್ತಾರೆ, ತೆಲಂಗಾಣದಿಂದ ಜನಾರ್ದನ್ ರೆಡ್ಡಿ ಅವರು ಜನರನ್ನ ಕರೆಸಿದ್ರು. ಒಂದೇ ನಿಮಿಷ ಮೇಡಮ್, ಹಾಗೆ ಬ್ಯಾನರ್ ಮೇಡಮ್ ಒಂದೇ ನಿಮಿಷ, ನಂದು ಕಂಪ್ಲೀಟ್ ಆಗಿಲ್ಲ. ನಮ್ಮ ಸತೀಶ್ ರೆಡ್ಡಿ ಅಂತೇಳಿ ಅವನು ಹಾಸ್ಪಿಟ್ಲಾಗಿರ್ತಾನೆ, ನಮ್ಮ ಹುಡುಗ ತೀರ್ಕೊಂಡು ಹೋಗ್ತಾನೆ. ಇಷ್ಟೆಲ್ಲ ನೋವುಗಳು ನಮಗಿದ್ರು, ಮತ್ತೆ ಅವರೇ ಪ್ರೆಸ್ ಮೀಟನ್ನು ಮಾಡಿ ನಮ್ಮ ವಿರುದ್ಧ ಇಲ್ಲ ಭರತ್ ರೆಡ್ಡಿ ನಮ್ಮನ್ನು ಸಾಯಿಸಕ್ಕೆ ಬಂದಿದ್ದ, ಭರತ್ ರೆಡ್ಡಿ
ಈ ರೀತಿಯಲ್ಲಿ ಮಾಡ್ದ. ಭರತ್ ರೆಡ್ಡಿ ಬಂದಿದ್ದು 8:30 9 ಗಂಟೆಗೆ. ಸತೀಶ್ ರೆಡ್ಡಿ ಅವ್ರನ್ನ ಕಲ್ಲು ಹಾಕಿ ಯಾಕೆ 4:30 5 ಗಂಟೆಗೆ ಅವ್ರಿಗೆ ತಲೆ ಹೊಡೆದು ಹಾಕಿದ್ರು. ಅಷ್ಟಕ್ಕೆ ಮುಂಚೆ ನಮ್ಮ 2:30 3 ಗಂಟೆಗೆ ಲೋಕೇಶನ ಹುಡುಗನಿಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಆಗಬಾರ್ದು ಅಂತೇಳಿ ಖುದ್ದು ಅವರು ಶಾಸಕರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಯಾಕಂದರೆ ಅವರು ಹೆಸರು ನನಗೆ ಎದಕ್ಕಷ್ಟು ಗೊತ್ತಾಗಲ್ಲ ಅಂತ ಮೇಡಮ್. ನಾವು ರಾಜಕೀಯ ಚಾಲ್ತಿಗೆ ಬಂದಾಗಿಂದ ಬಳ್ಳಾರಿಯಾಗಿಲ್ಲ. ಅವರು ಬೇರೆ ಕಡೆ ಏನೋ ಕೋರ್ಟ್ ವಿಚಾರದಲ್ಲಿ ಅವರು ಬಹಿಷ್ಕಾರ ಹಾಕಿದ್ರು, ಕೋರ್ಟಿಂದ ಹೊರಗಡೆನೇ ಇದ್ದರು. ನಮ್ಗೆ ಅದಕ್ಕೆ ಅಷ್ಟು ಫ್ಲೂಯೆಂಟ್ ಆಗಿಲ್ಲ ಅವರು. ಮತ್ತು ಗಂಗಾವತಿ ಶಾಸಕರು ನಮ್ಮ ಜಿಲ್ಲೆಗೆ ಕೂಡ ಅಷ್ಟು ಪರಿಚಯ ಇಲ್ಲ. ಈಗ ಯುವ ಪೀಳಿಗೆಗೆ ಪರಿಚಯ ಇಲ್ಲ. ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಯಿತು, ಕ್ಷಮಿಸಿ. ಅದರ ಜೊತೆಗೆ ನೀವು ತೊಂದರೆ ಆಗಿರೋದು ನಮ್ಮವ್ರಿಗೆ, ಹಾಸ್ಪಿಟ್ಲಾಗಿರೋದು ನಮ್ಮವರು. ಪ್ರೆಸ್ ಮೀಟ್ಗಳಿಟ್ಟು ಭರತ್ ರೆಡ್ಡಿ ಭಸ್ಮ ಮಾಡ್ತಾನೆ ಅಂತ ಹೇಳಿದ್ದಾನೆ. ಪ್ರೆಸ್ ಮೀಟ್ ಇಟ್ಟು ಭರತ್ ರೆಡ್ಡಿ ಶೂಟ್ ಮಾಡೋಕ್ಕೆ ಬಂದಿದ್ದಾನಂತೆ. ಬರೀ ಕೈಯಿಂದ ಮೇಡಮ್ ಹೊಸಪೇಟೆಯಿಂದ ನಾನು ಬಂದಿದ್ದವನು ಡ್ರೈವರ್ನಗಳು ಕರ್ಕೊಂಬಂದಿಲ್ಲ, ಟೈಮ್ ಆಗುತ್ತೆ ಅಂತೇಳಿ ಒಬ್ಬನೇ ನಡ್ಸ್ಕೊಂಬಂದಿನಿ. ನಾನು ಏನು ಪ್ರಿಪೇರ್ ಆಗಿ ಬಂದಿರ್ತೀನಿ. ನಾನಂತ ಪ್ರಿಪೇರ್ ಆಗ ಮೈಂಡ್ ಸೆಟ್ ಅನ್ನೋದು ಬಳ್ಳಾರಿ ಜನತೆಗೆ ಆಗ ಮೈಂಡ್ ಸೆಟ್ ಅಲ್ಲ ಅನ್ನೋದು ಬಳ್ಳಾರಿ ಜನತೆಗೆ ಗೊತ್ತಿದೆ. ಅಲ್ಲಿ ವೀಡಿಯೋಗಳ್ನಾಗ ನೀವು ನೋಡಿದ್ರೆ ನನ್ನ ಮೇಲೆ ಕಲ್ಲುಗಳು ಬೀಳ್ತಿದ್ದೇನಾ, ಆ ಕಡೆಯವ್ರಿಗೆ ಕಲ್ಲುಗಳು ಬಿದ್ದಿದ್ದೇನೋ ನೋಡಬೇಕು. ಮತ್ತು ನನಗೆ ಇನ್ನೊಂದು ತೋರಿಸ್ತೀನಿ ಮೇಡಮ್. ನಿನ್ನೆ ರಾತ್ರಿ ನನಗೆ ಹಾಕಿದ್ರು. ಇವಾಗೆಲ್ಲ ಫೇಕ್ ಕೇಸ್ಗಳು ಮಾಡಿ ನಮ್ಮವ್ರ ಮೇಲೆ ಎಲ್ಲ FIRಗಳು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಇವ್ರದೇ ಪ್ರೆಸ್ ಮೀಟಲ್ಲಿ ನಿಮ್ಮ ಮಾಧ್ಯಮದವ್ರ ಮುಂದೆ ಕುಂತಿರ್ತಾರೆ ಮೇಡಮ್. ಇವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಒಬ್ಬ ವ್ಯಕ್ತಿ. ಅದೇ ವ್ಯಕ್ತಿ ಸಾಯಂಕಾಲ ವಿಜೇಂದ್ರ ಅವ್ರು ಬರೋ ಟೈಮ್ಗೆ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಬೆಳಿಗ್ಗೆ ಇರೋದಿಲ್ಲ, ಸಾಯಂಕಾಲಕ್ಕೆಲ್ಲ ಪ್ರತ್ಯಕ್ಷ ಆಗುತ್ತೆ. ಇನ್ನೊಬ್ಬ ಹೆಣ್ಮಗಳು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಹೇಳ್ಕೊಟ್ಟಿರ್ತಾರೆ. ಇನ್ನೊಬ್ಬ ಹೆಣ್ಮಗಳು ಇಲ್ಲೇ ಪ್ರೆಸ್ ಮೀಟಲ್ಲಿ ಕೂಡ್ತಾರೆ. ಮತ್ತು ಸಾಯಂಕಾಲ ಎಲ್ಲ ಪಾಪ ಇವರು ಸುಳ್ಳಿನ ಕೋಟೆ ಸರ್ದಾರರು ಏನು ಹೇಳಿರ್ತಾರೋ ಆ ಮಾತನ್ನು ಕೇಳ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಬೆಳಿಗ್ಗೆ ಆರಾಮಾಗಿದ್ದವರು, ಬೆಳಿಗ್ಗೆ ತಲೆಗೆ ಏನು ಪೆಟ್ಟು ಬಿದ್ದಿದ್ದವರು ಸಾಯಂಕಾಲಕ್ಕೆಲ್ಲ ಹಾಸ್ಪಿಟ್ಲಾಗಿ ಹೆಂಗೆ ಅಡ್ಮಿಟ್ ಆಗ್ತಾರೆ? ವಿಜಯೇಂದ್ರ ಅವರು ಕೂಡ ನಾನೊಂದು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವ್ರ ಬಗ್ಗೆ ಕೂಡ ಗೌರವ ಇದೆ, ಅವ್ರ ತಂದೆಯವ್ರ ಬಗ್ಗೆ ಕೂಡ ಭಾಳಷ್ಟು ಗೌರವ ಇದೆ. ಅವರು ಹಿರಿಯ ನಾಯಕರಿದ್ದಾರೆ, ಯಡಿಯೂರಪ್ಪನವರು. ವಿಜಯೇಂದ್ರ ಅಣ್ಣವರು ನಾನೊಂದು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಲ್ಲಿ ಯಾರನ್ನೇ ಟೀಕೆ ಮಾಡಿರಿ, ನನ್ನೇ ಟೀಕೆ ಮಾಡಿರಿ, ನನ್ನ ಗೂಂಡ ಅನ್ರಿ, ಇನ್ನೊಂದು ಅನ್ರಿ. ಅಷ್ಟಕ್ಕೆ ಮುಂಚೆ ಭರತ್ ರೆಡ್ಡಿ ಏನು ಮಾಡಿದ್ದಾನೆ, ಜನಾರ್ದನ್ ರೆಡ್ಡಿ ಏನು ಮಾಡಿದ್ದಾನೆ, ರಾಮುಲು ಏನು ಮಾಡಿದ್ದಾನೆ ಅಂತೇಳಿ ಸ್ವಲ್ಪ ಒಂದು ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾವು ವಿಜೇಂದ್ರ ಅಣ್ಣವರು ಈಗೆಲ್ಲ ಯುವಕರು ರಾಜಕಾರಣಕ್ಕೆ ಬಂದಿದ್ದೀವಿ. ಈಗ ನಾವೆಲ್ಲ ಹೆಂಗಂತಂದರೆ ಇಷ್ಟಕ್ಕೆ ಮುಂಚೆ ಹಳೆ ಕಾಲದಲ್ಲಿ ನಡೆದೋಗ್ತಿತ್ತು. ಏನೋ ಸುಮ್ಮನೆ ಏಕಾಏಕಿ ಬಂದು ಅದು ಮಾತಾಡಿದ್ವಿ ಇದು ಮಾತಾಡಿದ್ವಿ ಅಂತೇಳಿ ಹಳೆ ಕಾಲದಾಗ ನಡೆದೋಗ್ತಿತ್ತು ಹೊರತು ಈಗ ನಾವು ರಾಜಕಾರಣವನ್ನು ಬದಲಾವಣೆ ಮಾಡಬೇಕು. ಒಂದು ಹೊಸ ರಕ್ತ ರಾಜಕೀಯಕ್ಕೆ ಬರಬೇಕಂತೇಳಿ ಉತ್ಸಾಹ ಇಟ್ಕೊಂಡು ರಾಜಕಾರಣ ಅಂದ್ರೇ ಪ್ರತಿಯೊಬ್ಬರೇ ಅದು ಆ ಫೀಲ್ಡೇ ಬೇಡಪ್ಪ ಅನ್ನೋ ಟೈಮಲ್ಲಿ ನಾವು ನಮ್ಮ ರಾಜಕಾರಣವನ್ನು ನಾವು ಹೊಸ ಯುವಕರು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಪಾರ್ಟಿಗಳೆಲ್ಲ ಅವಕಾಶ ಕೊಟ್ಟಾಗ ಬಂದಾಗ ವಿಜೇಂದ್ರನವ್ರು ಕೂಡ ತಿಳ್ಕೊಬೇಕಾಗುತ್ತೆ. ಅವರು ಫಸ್ಟ್ ಟೈಮ್ MLA ಇದ್ದಾರೆ. ಭಾಳ ಫಸ್ಟ್ ಟೈಮ್ MLA ಅಂದರೆ ನಾನು ಹಂಗೆ ಮಾತಾಡ್ತಾಯಿಲ್ಲ, ಅವರು ಭಾಳ ದೊಡ್ಡ ನಾಯಕರು, BJP ರಾಜ್ಯಾಧ್ಯಕ್ಷರಿದ್ದಾರೆ. ಅವರು ಕೂಡ ಯಾರ ಬಗ್ಗೆನ ನಮ್ಮಂಥ ಚಿಕ್ಕ ಹುಡುಗರ ಬಗ್ಗೆ ಮಾತಾಡೋವಾಗ ನೋಡಪ್ಪ ಏನೇನು ನಡೆದಿದೆ, ನಾವು ಒಂದು ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಮಾತಾಡಿದ್ರೆ ನಮಗೂ ಮನಸ್ಸಿಗೆ ಏನೋ ಮಾಡಿಲ್ದಾಗ ಒಂದು ಅಂಥ ಅವ್ರು ಬಂದು ಮಾತಾಡಿದಾಗ ನಮಗೂ ಒಂದು ನೋವಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್. ಹೊಸ ರಕ್ತ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರಿ, ಆದರೆ ಬಳ್ಳಾರಿಯಲ್ಲಿ ರಾಜಕೀಯ ಮಾಡಬೇಕು ಅಂದರೆ ರಕ್ತ ಹರಿಸೋದು ಅನಿವಾರ್ಯನಾ ಭರತ್ ರೆಡ್ಡಿ ಅವರೇ? ಮೇಡಮ್, ಬಳ್ಳಾರಿಯಲ್ಲಿ ರಾಜಕೀಯ ಮಾಡಬೇಕಂದ್ರೆ ರಕ್ತ ಹರಿಸೋದು ಅವಶ್ಯಕತೆನೇ ಇಲ್ಲ. ಸಾಮಾನ್ಯವಾಗಿದ್ದಂಥ ಸಾಮಾನ್ಯ ವ್ಯಕ್ತಿ ಕೂಡ ಬಳ್ಳಾರಿಯಲ್ಲಿ ಗೆಲ್ಬೋದು. ಯಾಕಂದರೆ ಬಳ್ಳಾರಿ ಜನ ಎಷ್ಟು ಮುಗ್ಧರಂದರೆ ಯಾರನ್ನವರು ಕರೆಕ್ಟ್ ಟೈಮಾಗಿ ಹೋಗಿ ರೆಸ್ಪಾಂಡ್ ಮಾಡಿದ್ರೆ ಅಂಥವ್ರಿಗೆ ಅವರು ಆದ್ಯತೆಯನ್ನು ಕೊಡ್ತಾರೆ. ಇಲ್ಲಿ ಮಜಲ್ ಪವರ್ ಇರಬೇಕು, ಮನಿ ಪವರ್ ಇರಬೇಕಂತೆಲ್ಲ, ಜನನ ಗೆಲ್ಲಬೇಕು. ಇಲ್ಲಿ ಜನರಿಗೆ ಯಾವತ್ತು ಅವೈಲೇಬಿಲಿಟಿ ಆಗಿರಬೇಕು. ಜನಗೆ ಅವೈಲೇಬಿಲಿಟಿ ಇಲ್ದಂಗೆ ಆ ಕಾಲದಲ್ಲಿ ಇವರು ಯಾರಿಗೂ ಸಿಕ್ಕದಂಗೆ ಹೆಲಿಕಾಪ್ಟರು ಅದರಲ್ಲಿ ತಿರುಗಾಡ್ತಿದ್ರಲ್ಲ, ಅದಕ್ಕೆ ಜನ ಇವ್ರನ್ನ ತಿರಸ್ಕಾರ ಮಾಡಿ ಇವತ್ತುವರೆಗೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ನಮಗೆ ಜನರ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 5 ಶಾಸಕರು ಕಾಂಗ್ರೆಸ್ ಅವರು ಇದ್ದೀವಿ, MP ಕೂಡ ಕಾಂಗ್ರೆಸ್ ಅವರು ಇದ್ದಾರೆ. ನಾನು MLAಗೆ ನನಗೆ ಮೆಜಾರಿಟಿ ಕೊಟ್ಟರು. MP ಎಲೆಕ್ಷನಲ್ಲಿ ಅವರು ಓನ್ ಕ್ಷೇತ್ರದವ್ರು MP ಅವ್ರು ನಮ್ಮ ಲೋಕಲ್ ಅವರೇ ರಾಮುಲು ಅವರು MPಗೆ ನಿಂತರು. ಬಳ್ಳಾರಿ ನಗರದಲ್ಲಿ 20,000 ಮೆಜಾರಿಟಿ MP ಎಲೆಕ್ಷನಲ್ಲಿ ನನಗೆ ಕೊಟ್ಟರು. ಬಳ್ಳಾರಿ ಜನತೆ ನನ್ನ ಅಷ್ಟು ಕೆಟ್ಟವನ್ನ ಅನ್ಕೊಂಡಿದ್ರೆ ಯಾಕೆ ಕೊಡ್ತಿದ್ರು? ಇಡೀ ರಾಜ್ಯದಲ್ಲಿ ಬಳ್ಳಾರಿ ನಗರದಲ್ಲಿ ಇವತ್ತು ಬಂದು ತಾವು ನೋಡಿದ್ರೆ ಇಷ್ಟಕ್ಕೆ ಮುಂಚೆ ಬಂದಿದ್ದು ಬಳ್ಳಾರಿ, ಇಷ್ಟು ಆದಮೇಲೆ ಬಳ್ಳಾರಿ ಯಾವ ರೀತಿ ಇದೆ ಅಂತೇಳಿ ತಾವು ನೋಡ್ಕೋಬೋದು. ಇವೆಲ್ಲ ಅಭಿವೃದ್ಧಿ ಕೆಲಸಗಳು. ಅವರೆಲ್ಲ ಸುಳ್ಳು ಒಂದು ಮಾತು ಹೇಳ್ತಿದ್ರು, ನಾವು ತುಂಗಭದ್ರೆಯಿಂದ ನೀರು ತರ್ತೀವಿ ಅಂತೇಳಿ 15 ವರ್ಷ ಜನಕ್ಕೆ ಸುಳ್ಳು ಹೇಳಿದ್ರು. ಅದನ್ನು ಕನಸನ್ನು ಇವತ್ತು ಬಳ್ಳಾರಿ ಜನತೆಗೆ ನಿಜ ಮಾಡ್ತಿದ್ವಿ.
ಫಸ್ಟ್ ಫೇಸಲ್ಲಿ 270 ಕೋಟಿ ಟೆಂಡರನ್ನು ಕರ್ಕೊಂಡು ಅದು ಭೂಮಿ ಪೂಜೆಯನ್ನು ಮಾಡ್ಕೊತಿದ್ವಿ. ಇನ್ನು ನೆಕ್ಸ್ಟ್ ಫೇಸಲ್ಲಿ 1200 ಕೋಟಿ ಬಲ್ಕ್ ವಾಟರನ್ನು ಬಳ್ಳಾರಿಗೆ ತರ್ತಿದ್ವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಭರತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಈ ಥರ ಅಭಿವೃದ್ಧಿ ಮಾಡ್ತಿದ್ದಾರೆ, ಮತ್ತು ಪುತ್ಥಳಿಗಳನ್ನ ಮಾಡ್ತಾರೆ, ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಅಂದಾಗ ಇವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಕ್ತ ಅನಿವಾರ್ಯ ಅಲ್ಲ ಅಂದ್ರಿ, ಸರಳ ರಾಜಕೀಯ ಅಲ್ಲಿ ನಡೆಸಬಹುದು ಅಂತಂದ್ರಿ. ಆದ್ರೆ ಭರತ್ ರೆಡ್ಡಿ ಅವರೇ ಪದೇ ಪದೇ ಬಳ್ಳಾರಿ ರಾಜಕಾರಣಿಗಳ ಬಾಯಲ್ಲಿ ರಾಕ್ಷಸರು ರಾಕ್ಷಸರು ಅಂತ ಬರ್ತಾನೆ ಇರುತ್ತೆ. ಯಾರು ರಾಕ್ಷಸರು? ಈ ರಾಕ್ಷಸರಿಗೆ ಯಾರು ರಕ್ತ ಬೇಕು? ಯಾಕೆ ಈ ಮಾತುಗಳು ಪದೇ ಪದೇ ಬಳ್ಳಾರಿಯಿಂದಲೇ ಕೇಳೋಕೆ ಸಿಗುತ್ತೆ ಇಡೀ ರಾಜ್ಯದ ಜನರಿಗೆ ಅಂತ? ಮೇಡಮ್, ನನಗೆ ನೋಡಿ, ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸಸ್ ಇಲ್ಲ. ಫಾಲ್ಸ್ ಕೇಸಸ್ ಏನು ಎಲೆಕ್ಷನ್ ಟೈಮಲ್ಲಿ 2-3 ಇವರೇ ಹಾಕ್ಸಿದ್ರು ಬೇರೆಯವ್ರ ಕಡೆ, ಅವು ಕೂಡ ಕೋರ್ಟ್ ಹೊಡೆದಾಕಿದ್ದೆ. ನನ್ನ ಇತಿಹಾಸದಲ್ಲಿ ನನ್ನ ಮೇಲೆ ಒಂದು ಯಾರ ಹತ್ರ ಜಗಳಕ್ಕೆ ಹೋಗಿದ್ದ ಕೇಸು ಇಲ್ಲ. ಒಂದು ಕೇಸ್ ಏನೋ ನನ್ನ ಮೇಲೆ, ನನ್ನ ಸ್ಕೂಲ್ ಲೈಫಿಂದ ಇವಾಗವರೆಗೆ ಜಗಳಕ್ಕೆ ಹೋಗಿದ್ದ ಭರತ್ ರೆಡ್ಡಿ ಅಂತ ಒಂದು ಕೇಸ್ ಕೂಡ ತೋರಿಸ್ಬಿಟ್ರೆ ನಾನು ಇವತ್ತೇ ರಾಜೀನಾಮೆನೂ ಕೊಡ್ತೀನಿ. ನನ್ನ ಮೇಲೆ ಒಂದು ಇಂಥ ಜಗಳಕ್ಕೆ ಹೋಗಿದ್ದ ಕೇಸು, ಇನ್ನೊಂದು ಕೇಸು ನನ್ನ ಮೇಲೆ ಯಾವುದೂ ಇಲ್ಲ. ಇವರು ಬೇರೆಯವ್ರನ್ನೆಲ್ಲ ಇಟ್ಕೊಂಡು ನನ್ನ ಮೇಲೆ ಯಾವುದೋ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಒಂದು ಕೇಸನ್ನು ಎಲೆಕ್ಷನ್ ಟೈಮಲ್ಲೇ ನನ್ನ ಮೇಲೆ ಎಲೆಕ್ಷನ್ 3 ತಿಂಗಳ ಮುಂಚೆ ಕ್ರಿಮಿನಲ್ ಕೇಸ್ ಹಾಕಿಸಿ, ಅದು ನನ್ನ ಅಫಿಡವಿಟಲ್ಲಿ 2-3 ಕ್ರಿಮಿನಲ್ ಕೇಸ್ ತೋರಿಸ್ಬೋದು. ಇವತ್ತಿಗೆ ಮತ್ತೆ ಮೊನ್ನೆ ಹೊಸ ಅಫಿಡವಿಟ್ ನಾವು ಸಬ್ಮಿಟ್ ಮಾಡಿದ್ದೀವಿ ಲೋಕಾಯುಕ್ತವರು ಅಲ್ಲ, ಅದರಲ್ಲಿ ಆ ಕೇಸ್ಗಳ ಹೊಡೆದೋಗಿದೆ ಅಂತೇಳಿ ತೋರಿಸಿದ್ದೀನಿ. ನನ್ನ ಮೇಲೆ ಒಂದು ಕೇಸ್ ಇಲ್ಲ, ನನಗೆ ಅಂಥ ಮೆಂಟಾಲಿಟಿನೂ ಇಲ್ಲ. ಆದರೆ ಇವ್ರದ್ದೆಲ್ಲ ಚರಿತ್ರೆ ತೊಗೊಂಬರ್ರಿ. ಜನಾರ್ದನ್ ರೆಡ್ಡಿ ಮೇಲೆ ಎಷ್ಟು ಕೇಸ್ಗಳಿದೆ, ರಾಮುಲು ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ, ಅವ್ರ ಅಸೋಸಿಯೇಟ್ಸ್ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ, ಇಷ್ಟಕ್ಕೆ ಮುಂದೆ ಎಷ್ಟು ಮಂದಿ ಮೇಲೆ ಮರ್ಡರ್ ಮಾಡಿಸಿದ್ದಾರೆ, ಎಷ್ಟು ಮಂದಿ ಪ್ರಾಣ ತಗೊಂಡಿದ್ದಾರೆ, ಎಷ್ಟು ಮಂದಿ ಹೆಣ್ಮಕ್ಕಳು ತಮ್ಮ ಕುಂಕುಮವನ್ನು ಕಳ್ಕೊಂಡು ಮನೆಯಲ್ಲಿ ಇವತ್ತಿಗೂ ಅಳ್ತಿದ್ದಾರೆ. ಅವ್ರನ್ನೆಲ್ಲ ತಾವು ಬಳ್ಳಾರಿಗೆ ಬಂದು ಒಂದು ಸರ್ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಬಳ್ಳಾರಿಯಲ್ಲಿ ನಾನು ಗೆದ್ದಂಥ ದಿವಸ ಎಷ್ಟೋ ಹೆಣ್ಮಕ್ಳು ವಾಲಂಟಿಯರಾಗಿ ನನ್ನ ಹತ್ರ ಬಂದು, ನೋಡಪ್ಪ ಯಾರು ಬರ್ತಾರೋ ಇವ್ರು ರಾಕ್ಷಸರನ್ನ ಯಾರು ಸೋಲಿಸ್ತಾರೋ ಅಂತ ಗೊತ್ತಿರಲಿಲ್ಲ, ಏನೋ ದೇವ್ರ ಆಶೀರ್ವಾದ ನೀನು ಗೆದ್ದಿದೆಯಪ್ಪ, ಅಷ್ಟೇ ಸಾಕು, ನಮಗೆ ಖುಷಿ ಆಯಿತು, ನಮಗೆ ನ್ಯಾಯ ಸಿಗೋದು ಬೇಡ, ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಎಷ್ಟೋ ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಆದರೆ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ, ಇವತ್ತು ಅದ್ರ ಬಗ್ಗೆ ಏನು ಬೇಕಿಲ್ಲ, ನೀನು ಹೊಸ ಯುವಕ ಬಂದಿದ್ದೀಯ ಅಂತೇಳಿ ಆಶೀರ್ವಾದ ಮಾಡಿದಂಥ ಸಂದರ್ಭಗಳು ಇದಾವೆ ಮೇಡಮ್. ಹಿನ್ನೆಲೆ ಮುಖ್ಯ ಅಂತ ನೀವು ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ. ಹಾಗಾದ್ರೆ ಸತೀಶ್ ರೆಡ್ಡಿ ಅವರನ್ನ ನೀವು ಜೊತೆಲಿ ಇಟ್ಕೊಂಡಿರೋದಕ್ಕೆ ಆಕ್ಷೇಪ ಬರ್ತಾ ಇದೆ. ಸತೀಶ್ ರೆಡ್ಡಿ ಎಂಪಿನೂ ಅಲ್ಲ, MLA ಅಲ್ಲ, ಗನ್ ಮ್ಯಾನ್ ಇಟ್ಕೊಂಡು ಓಡಾಡ್ತಾರೆ. ಮೊನ್ನೆ ನಡೆದ ಘಟನೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ಈ ಗಲಾಟೆ ಜೋರಾಗ್ಲಿಕ್ಕೆ ಸತೀಶ್ ರೆಡ್ಡಿ ಅವರ ವರ್ತನೆನೇ ಕಾರಣ ಅಂತಿದ್ದಾರೆ. ಚೇರ್ ಹಾಕೊಂಡು ಕೂತಿದ್ರಂತೆ ಜನಾರ್ದನ್ ರೆಡ್ಡಿ ಅವ್ರ ಮುಂದೆ ಸತೀಶ್ ರೆಡ್ಡಿ ಅವರು, ಧಮಕಿ ಹಾಕ್ತಾ ಇದ್ರಂತೆ, ಬ್ಯಾನರ್ ಕಟ್ಲಿಕ್ಕೆ ಯಾಕೆ ಬಿಡೋದಿಲ್ಲ ಅಂತ ಹೇಳಿ. MLA ಗಿರೋ ಸೌಜನ್ಯ MLA ಚೇಲಾಗಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೊಡ್ಡ ಮೇನ್ ರೋಡ್ ಮೇಡಮ್, ನಾನು ಒಂದು ಹೇಳಕ್ಕೆ, ಅದು ಮೇನ್ ರೋಡ್, ಅದು ಅಲ್ಲಿ ಸತೀಶ್ ರೆಡ್ಡಿ ಒಂದೇ ಅಲ್ಲ, ಒಂದು 200-300 ಜನ ಅಲ್ಲಿ ಟೀ ಶಾಪು ಅಲ್ಲೆಲ್ಲ ಕುಂತಿರ್ತಾರೆ. ನೀವು ಅಲ್ಲಿ ಮನೆ ಆಪೋಸಿಟ್ ತಾವು ಬಂದು ನೋಡ್ಬೋದು. ಒಂದು 200-300 ಜನ ಸಣ್ಣ ಯುವಕರು ಅಲ್ಲಿ ಟೀ ಕುಡ್ಕೊಂತ ಕುಂತಿರ್ತಾರೆ. ಅಲ್ಲಿ ಕೂಡಬಾರ್ದು, ನನ್ನ ಮನೆ ಮುಂದೆ ಮದುವೆಗಳು ನಡಿಬಾರ್ದು, ನನ್ನ ಮನೆ ಮುಂದೆ ಬಸ್ ಹೋಗ್ಬಾರ್ದು, ನನ್ನ ಮನೆ ಮುಂದೆ ಮನುಷ್ಯರೇ ನಡಿಬಾರ್ದು ಅಂದರೆ ಇದೇನು ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಮೇಡಮ್? ಏನು ಫ್ಯೂಡಲ್ ಮೆಂಟಾಲಿಟಿಯಲ್ಲಿ ಇವರಿದ್ದಾರೆ? ಇದು ಸ್ವತಂತ್ರ ರೋಡ್, ಗೌರ್ಮೆಂಟ್ಗೆ ಸೇರಿದಂಥ ರೋಡಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಏನು ಕುಂತಿಲ್ಲ, ಪಕ್ಕದಲ್ಲಿ ಹೋಟೆಲ್ ಮುಂದೆ ಕುಂತ್ರೆ ಇವ್ರಿಗೇನು ಪ್ರಾಬ್ಲಮ್ ಆಗುತ್ತೆ? ಏನು ರೋಡಲ್ಲಿ ಯಾರು ಈಗ ನಾಳೆ ಬೆಳಿಗ್ಗೆ ನಾವಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಇನ್ನೊಬ್ಬರು ಆ ರೋಡಲ್ಲಿ ತಿರ್ಗಾಡ್ಬೇಕಂದ್ರೆ ಕೂಡ ಇವ್ರೊಂದು ಟೋಲ್ ಹಾಕ್ಕೊಂಡಿದ್ರೆ ಆ ಟೋಲ್ಗೆ ದುಡ್ಡು ಕಟ್ಟು ನಾವು ಹೋಗ್ಬೇಕಾ? ಬಿಹಾರಲ್ಲಿ ಇಷ್ಟಕ್ಕೆ ಮುಂಚೆ ನಡೀತಿತ್ತಲ್ಲ ಆ ರೀತಿಯಲ್ಲಿ. ಸತೀಶ್ ರೆಡ್ಡಿ ಅವ್ರು ಧಮಕಿ ಹಾಕಿಲ್ವಾ? ಅದು ಯಾಕೆ ಬ್ಯಾನರ್ ಕಟ್ಟೋಕೆ ಬಿಡೋದಿಲ್ಲ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸವಾಲ್ ಹಾಕಿಲ್ವಾ? ಮೇಡಮ್ ಒಂದು ನಿಮಿಷ, ನೀವು ಎಲ್ಲದಕ್ಕೆ ಅಲ್ಲಿ ಎಲ್ಲ ಯುವಕರಿದ್ದರು. ಈಗ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಇಬ್ಬರು ಬಂದು ಇಲ್ಲಿ ಯಾರು ಶಬ್ದಗಳು ಬಳಸಿದಾಗ ಕೋಪದಲ್ಲಿ ಆ ಹುಡುಗರು ಮಾತಾಡ್ತಾರೆ ಮೇಡಮ್. ಈಗ ಅಷ್ಟು ದೊಡ್ಡ ಯಜಮಾನ್ರಿಗೆ ಒಂದು ಪೇಷನ್ಸ್ ಇಲ್ಲ ಅಂದಾಗ ಅವನಿಗೆ ಒಂದು 32-33 ವಯಸ್ಸಿದ್ದವನಿಗೆ ಅವ್ನಿಗೆ ಅಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ? ಇವ್ರು ತಿಳ್ಕೊಂಡು ಹುಡುಗರು ಬಂದಿದ್ದಾರೆ, ನೋಡಪ್ಪ ಅದೇನಾಯ್ತು ಸಾಲ್ವ್ ಮಾಡ್ಕೊಂಡು ಹೋಗಂತೇಳಿ ಒಂದು ಯಜಮಾನ್ರ ರೀತಿಯಲ್ಲಿ ಅವರೇ ಕೂಡಿ ಸೆಟ್ಲ್ ಮಾಡಿ ಕಳಿಸಿರ್ಬೋದು. ಯಜಮಾನ್ರು ಇಬ್ಬರು ಅಲ್ಲಿ, ಅವರು ಮಂತ್ರಿ ಆಗಿದ್ರು, ಇವರು ಮಂತ್ರಿ ಆಗಿದ್ರು. ಯಜಮಾನ್ರ ರೀತಿಯಲ್ಲಿ ನೋಡಪ್ಪ ಇದು ಇಲ್ಲ, ನಾನು ಶಾಸಕರ ಹತ್ರ ಮಾತಾಡ್ತೀನಿ ಅಂದಿದ್ರೆ ಅವರು ಏನು ಮಾತಾಡ್ತಿದ್ದಿಲ್ಲ. ಬಟ್ ನಿಮ್ಮ ವರ್ತನೆಯಿಂದನೂ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಪೇಷನ್ಸ್ ಇಲ್ದಾಗ ಒಬ್ಬ ಹುಡುಗನಿಗೆ ಪೇಷನ್ಸ್ ಎಲ್ಲಿಂದ ಬರುತ್ತೆ ಮೇಡಮ್? ಸಿದ್ದರಾಮಯ್ಯ ಮಾತಾಡೋದೇ ಇಲ್ಲ ಭರತ್ ರೆಡ್ಡಿ ಅವ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅನ್ನೋದು ಇದೆ. ಮುಖ್ಯಮಂತ್ರಿಗಳಿಗೆ ಬೇಸರ ಆಗ್ಬಿಟ್ಟಿದೆಯಂತೆ ನಿಮ್ಮ ವರ್ತನೆ ಬಗ್ಗೆ. ಮೇಡಮ್ ಇದೆಲ್ಲ ನನಗೆ ನಮ್ಮ ಹೈಕಮಾಂಡು, ನಮ್ಮ ಪಾರ್ಟಿಯವರು ನನ್ನ ಜೊತೆಗೆ ನಿಂತಂಗೆ ಯಾರೂ ನಿಂತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನಗೆ DK ಸಾಹೇಬರು ಮಾತಾಡಿದ್ದಾರೆ. ಎಲ್ಲರೂ ಅವ್ರ ಪಾರ್ಟಿಯಲ್ಲಿ ಅವರೆಷ್ಟು
ಬಲವಂತರು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋರು ಇದ್ದಾರೆ. ನನ್ನ ಪಾರ್ಟಿಯಲ್ಲಿ ಡಿ ಕೆ ಸಾಹೇಬ್ರು ಇರ್ಬೋದು, ನಮ್ಮ ನಾಸಿರು ಅವರು AICC ಜನರಲ್ ಸೆಕ್ರೆಟರಿ ನಾಸಿರ್ ಅಣ್ಣವ್ರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತು ಜಮೀರ್ ಅವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ನಾಗೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಟಚ್ಚಲ್ಲೇ ಇದ್ದಾರೆ, ಮಾತಾಡ್ತಿದ್ದಾರೆ ಏನಾಗ್ತಿದೆ ಏನಂತೇಳಿ. ಪ್ರತಿಯೊಬ್ಬರು ಫೋನ್ ಮಾಡ್ತಿದ್ದಾರೆ, ನೀನೇನು ತಲೆ ಕೆಡಿಸ್ಕೊಡಪ್ಪ, ನಿನ್ನ ಜೊತೆಗಿದ್ದೀವಿ. ಅವ್ರು ಆ ರೀತಿಯಲ್ಲೇ ಮ್ಯಾನ್ಪುಲೇಟ್ ಮಾಡಿ ಈ ಮಾತುಗಳು ಹೇಳ್ತಿರ್ತಾರೆ. ನೀನು ಫಸ್ಟ್ ಆ ಹುಡುಗನ ಕಾರ್ಯ ಮುಗಿಸ್ಕೊಂಡು ನೀನು ಏನು ಮಾಡಬೇಕು, ನೀನು ಯಾವ ಪ್ರಶ್ನೆದಾಗ ಮಾತಾಡಬೇಕು ಮಾತಾಡೋದಿದ್ದಾರೆ. ಇವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಬಟ್ ನನಗೆ ಭರತ್ ರೆಡ್ಡಿ ಅವರೇ CM ಸಾಹೇಬರು ಆತ್ಮಸಾಕ್ಷಿಯಾಗಿ ನನ್ನ ಹೇಳಿ, ಮೇಲೆ CM ಸಾಹೇಬರು ನಿಮಗೆ ಗೊತ್ತಿದೆ ನಾನು ಸಮಾಧಾನ ಎಂತ ಹುಡುಗ ಇದೆಯಾ? ಅಂತ. ನೀವು ಆ ಭಾಗದ ಶಾಸಕರು ನಿಮ್ಮ ನೇತೃತ್ವದಲ್ಲಿ ರಾಜಕೀಯ ನಡೀತಿರೋ ಸಂದರ್ಭದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ಬುಲೆಟ್ಗಳು ಹಾರುತ್ತೆ ಅಂತಂದ್ರೆ ಒಬ್ಬ ಶಾಸಕರಾಗಿ ಆತ್ಮಸಾಕ್ಷಿ ಒಪ್ತಾ ಇದೆಯಾ ನಿಮಗೆ? ಬಳ್ಳಾರಿಯಲ್ಲಿ ಈ ರೀತಿ ರಾಜಕಾರಣ ನಡೀತಿರೋ ಮೇಡಮ್, ನಾನು ಇಷ್ಟುವರೆಗೆ ಹೇಳಿದ ನಾನು ಪ್ರತಿಯೊಂದು ಹೇಳೋದು ಆತ್ಮಸಾಕ್ಷಿಯಾಗೆ. ಸಾಕ್ಷಿ ಇಟ್ಕೊಂಡಂಗೆ ಒಂದು ಹೇಳಲ್ಲ. ನಾನು ಇಷ್ಟುವರೆಗೆ ಹೇಳಿದ್ದು ಪ್ರತಿಯೊಂದು ಮಾತು ನನ್ನ ಮನಸ್ಸಿಂದ ಬಂದಂಥ ಮಾತು ಹೊರತು ಏನೋ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಮ್ಯಾನಿಪುಲೇಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಸತೀಶ್ ರೆಡ್ಡಿ ಏನಂತಾರೆ, ಸತೀಶ್ ರೆಡ್ಡಿ ಯಾರೋ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಂತ. ಸತೀಶ್ ರೆಡ್ಡಿ ಈಸ್ ಎ ಇಂಡಿವಿಜುವಲ್ ಪರ್ಸನ್, ಈಸ್ ಎ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಅವನು ಒಂದು 1,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳು ಮಾಡ್ತಾನೆ. ಅವನು ಇಡೀ ಸೌತ್ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಟ್ರಾಕ್ಟ್ಗಳು ಮಾಡ್ತಾನೆ. ಅವನು ಬೇರೆ ಬೇರೆ ರಾಜ್ಯಗಳು ಟ್ರಾವೆಲ್ ಮಾಡುವಾಗ ಅವ್ನು ಸೆಕ್ಯೂರಿಟಿ ಪರ್ಪಸ್ಗೆ ಅವ್ನು ಇಟ್ಕೊಂಡಿರ್ಬೋದು. ಅದನ್ನು ನನಗೆ ಪ್ರಶ್ನೆ ಮಾಡಿದ್ರೆ ಆ್ಯಸ್ ಎ ಇಂಡಿವಿಜುವಲ್ ನೀವು ಅವನಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಇಲ್ಲ, ನಾನು ಶಾಸಕರಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ. ಸರ್ಕಾರ ನಿಮ್ದಿದೆ, ಹೋಮ್ ಮಿನಿಸ್ಟ್ರಿ ನಿಮ್ಮ ಸರ್ಕಾರದ ಅಂದರೆ ನಿಮ್ಮ ಪಕ್ಷ ನಡೆಸ್ತಾ ಇರುವ ಸರ್ಕಾರದ ಕೈಯಲ್ಲಿದೆ. ಹಿಂಗಿರುವಾಗಲೂ ಕೂಡ ಬಳ್ಳಾರಿಯಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತನ ಜೀವಕ್ಕೆ ಭದ್ರತೆ ಇಲ್ಲ ಅಂತಂದರೆ ಹೊಣೆಗಾರಿಕೆ ನಿಮ್ಮ ಸರ್ಕಾರದ್ದು, ಶಾಸಕರಾಗಿ ನಿಮ್ಮದು ಅಲ್ವಾ? ಅಲ್ಲ ಮೇಡಮ್, ಈಗ ಇದು ಚೆನ್ನಾಗಿದೆ. ಅವನ್ನ ಬಲಿ ತೊಗೊಂಡಿರೋದು ಏನು ಆ ಘಟನೆಯಲ್ಲಿ ನಡೆದಿದೆ ಅಂತೇಳಿ ನನಗೆ ಗೊತ್ತಿದೆ. ಬಲಿ ತೊಗೊಂಡಿದ್ದಾರೆ, ಯಾರ ಕೈಯಲ್ಲಿ ಏನು ತೊಗೊಂಡು ಏನು ಮಾಡಿದ್ದಾರೆ ಅಂತ ಕೂಡ ನನಗೆ ಗೊತ್ತಿದೆ. ನನ್ನ ಹುಡುಗ ಬಲಿಯಾದರೂ ನಾವು ಇಷ್ಟು ಪೇಷನ್ಸಾಗಿ ಕುಂತರು, ಅವರು ಇಷ್ಟು ಪ್ರೆಸ್ ಮೀಟ್ಗಳು ಮಾತಾಡಿ ನಮ್ಮ ತಂದೆ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಸಾವಿರಾರು ಕೋಟಿ ಆಸಾಮಿ ನಮ್ಮ ತಂದೆ ಕಷ್ಟ ಬಿದ್ದು ಮೇಡಮ್, ಝೀರೋಯಿಂದ ನಮ್ಮ ತಂದೆ ಇವತ್ತು ಕಷ್ಟ ಬಿದ್ದು ಇವತ್ತುವರೆಗೆ ಇಷ್ಟು ಹೆಸರು ಮಾಡಿದಂಥವ್ರು ನಮ್ಮ ತಂದೆ ಬಗ್ಗೆ ಮಾತಾಡಿದ್ರು. ನಾನು ಎಷ್ಟು ಪೇಷನ್ಸ್ ಆಗಿ, ಯಾಕಂದರೆ ಒಂದು ಕಲ್ಚರ್ ನಮ್ಮ ಮನೆಯಲ್ಲಿ ಕಳಿಸಿರ್ತಾರೆ ಅಂತ ನಾನು ಸುಮ್ಮನಿದ್ರು. ನೀವು ಅದೇ ರೀತಿಯಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಾವು ಅಲ್ಲಿ ಹೋದಾಗ ಅವರು ಮನೆಯಲ್ಲಿ ಅಷ್ಟು ಸಾವಿರಾರು ಜನ ಇಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮೇಡಮ್. ನಮ್ಮ ಹುಡುಗನ ಸಾಯಿಸಿದ್ದಾರೆ, ಸತ್ತೋಗಿದ್ದಾನೆ. ಯಾವ ರೀತಿಯಲ್ಲಿ ತನಿಖೆ ನಡೀತಿದೆ, ಯಾವ ರೀತಿಯಲ್ಲಿ ಯಾರ ಕೈಯಿಂದ ಏನು ತೊಗೊಂಡು ಏನು ಮಾಡಿದಾರೋ ನಾಳೆ ತನಿಖೆಯಲ್ಲಿ ಹೊರಗೆ ಬರುತ್ತಂತೇಳಿ ನಾವು ಹೇಳ್ತಿರೋವಾಗ ನಾನು ಇನ್ನೂ ಇದಕ್ಕೆ ಮಿಕ್ಕಾಗಿ ಇನ್ನೇನು ಹೇಳಬೇಕು ಮೇಡಮ್? ನೀವೇ. ಬಟ್ ನಿಮಗೆ ಗೊತ್ತಿದೆ ಭರತ್ ರೆಡ್ಡಿ ಅವರೇ, ಇದೇ ಬಳ್ಳಾರಿಯಲ್ಲಿ ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಸಾಮ್ರಾಜ್ಯದ ಕೋಟೆಯನ್ನು ಕೆಡವಲಿಕ್ಕೆ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು. ಅದಾದ್ಮೇಲೆ ಯಾರೆಲ್ಲ ಆಚೆ ಹೋದ್ರು, ಜೈಲಿಗೆ ಹೋದ್ರು, ಬಳ್ಳಾರಿ ಜಿಲ್ಲೆಯಿಂದಲೇ ಆಚೆ ಹೋದ್ರು, ಅದೆಲ್ಲ ನೀವು ಗಮನಿಸಿದ್ದೀರಿ. ಶಾಂತವಾಯ್ತಪ್ಪ ಬಳ್ಳಾರಿ, ನಾರ್ಮಲ್ ಆಗ್ತಿದೆ ಬಳ್ಳಾರಿ ಅನ್ನುವಾಗ ಮತ್ತೆ ಗನ್ ಘರ್ಜನೆ ಆಗ್ತಾ ಇದೆ. ಅಲ್ಲಿನ ಶಾಸಕರಾಗಿ ನಿಮ್ಮ ಜವಾಬ್ದಾರಿ ಅಲ್ವಾ ಅನ್ನೋದು ನನ್ನ ಪ್ರಶ್ನೆ ಉದ್ದೇಶ ಆಗಿತ್ತು. ಸಿದ್ದರಾಮಯ್ಯನವರ ಕನಸಿನ ಬಳ್ಳಾರಿ, ಯಾವ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಕೋಟೆಯನ್ನು ಕೆಡವಿದ್ರು ಸಿದ್ದರಾಮಯ್ಯನವರು, ಇವತ್ತು ಅವ್ರದೇ ನೇತೃತ್ವದ ಸರ್ಕಾರದಲ್ಲಿ ಆಗ್ತಿರೋದೇನು? ಸಿದ್ದರಾಮಯ್ಯನವರ ಕನಸಿನ ಬಳ್ಳಾರಿ ಮೇಡಮ್, ನನಗೆ ಸಿದ್ದರಾಮಯ್ಯವರ ಕನಸಿನ ಬಳ್ಳಾರಿನೇ ನಾವು ಇವತ್ತುವರೆಗೆ ಒಂದು ಗಲಾಟೆ ಇಲ್ದಂಗೆ ಏನಿಲ್ದಂಗೆ 2.5 ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿವಿ. ಇವ್ರ ಉದ್ದೇಶ ಏನು? ಬಳ್ಳಾರಿ ಅಭಿವೃದ್ಧಿ ಆಗ್ತಿದೆ, ಅದ್ರ ಜೊತೆಗೆ ವಾಲ್ಮೀಕಿ ಅವರು ದೊಡ್ಡ ಕಾರ್ಯಕ್ರಮ ನಡೀತಿದೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಪಾಯಿಂಟ್ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮೇಡಮ್. ಅವ್ರಿಗೆ ಒಂದು ಇಲ್ಲಿಗಲ್ ಮೈನಿಂಗ್, ನಾನೊಂದು ಇದರಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಮಾತಾಡಿರ್ತೀನಿ, ಕರ್ನಾಟಕ ಗಡಿ ಭಾಗವನ್ನು ಆಂಧ್ರಕ್ಕೆ ಸೇರಿಸಿದ್ದವ್ರು ನೀವೇನು ಮಾತಾಡ್ತೀರಿ, ನಿಮ್ಮ ನೈತಿಕತೆ ಏನಿದೆ ಅಂತೇಳಿ. ಅದೇ ರೀತಿಯಲ್ಲಿ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಗುತ್ತೆ, ಅವ್ರಿಗೆ 7 years ಲೈಫ್ ಕನ್ವಿಕ್ಷನ್ ಆಗುತ್ತೆ. ಆದಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತೊಗೊತಾರೆ, ಅದು ವಿಚಾರ ಬೇರೆ. ಅದಾದಮೇಲೆ ಇನ್ನೊಂದು ಕೇಸು ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಮಾಡುತ್ತೆ, ಜಸ್ಟಿಸ್ನನ್ನು ಇಟ್ಕೊಂಡು ಒಂದು ಕಮಿಟಿಯನ್ನು ಹಾಕುತ್ತೆ. ಏನಂತ, January 5th ಒಳಗಡೆ ನೀವು ನಮಗೆ ಅಲ್ಲಿ ಆಂಧ್ರ ರಾಜ್ಯಕ್ಕೆ ಬಾರ್ಡ್ರ್ ಏನನ್ನ ಡಿಸ್ಪ್ಯೂಟ್ ಇದ್ದರೆ ಅದನ್ನು, ಮತ್ತು ಈ ಮೈನಿಂಗ್ ಉಲ್ಲಂಘನೆ ಆಗಿದೆನಾ ಇಲ್ಲ, ಯಾವ ರೀತಿಯಲ್ಲಿ ಆಗಿದೆ, ನೀವೊಂದು ಸರ್ವೆ ಮಾಡಬೇಕಂತ ಹೇಳ್ತಾರೆ. ಮೊನ್ನೆ ಅವರೆಲ್ಲ ಬಳ್ಳಾರಿಗೆ ಬಂದು ಸರ್ವೆ ನಡೆಯುತ್ತೆ. ಸರ್ವೆ ನಡೆದಂಥ ಇದರಲ್ಲಿ ಆ ಸರ್ವೆ ರಿಪೋರ್ಟ್ ಸೋರಿಕೆ ಆಗುತ್ತೆ. ಸೋರಿಕೆ ಆಗಿ ಈ ಏನು ಓಬ್ಲಾಪುರಂ ಮೈನಿಂಗ್ ಕಂಪ್ನಿದು ಲೀಸ್ ಬಾರ್ಡ್ರ್ ಏನಿದೆ ಅದು ಆಂಧ್ರಕ್ಕೆ ಸ್ವಲ್ಪ ಸೇರಿಸಿದ್ದಾರೆ, ಕರ್ನಾಟಕ ಲೀಸ್ ಬಾರ್ಡ್ರನ್ನ ಆಂಧ್ರಕ್ಕೆ ಸ್ವಲ್ಪ ದೊಬ್ಬಿದ್ದಾರೆ. ಮತ್ತು ಇನ್ನೊಂದು ಕಂಪ್ನಿ ಹೆಸರುಗಳಿದೆ ನನಗೆ ಗೊತ್ತಿಲ್ಲ, ಅದು ಸೋರಿಕೆ ಆಗಿರೋದು ಮಾಧ್ಯಮದ ಮೂಲಕನೇ ನಾನು ನೋಡಿರೋಂಥದ್ದು. ಅದು January 5th ಇವರಿಗೆ ಕೋರ್ಟಿಗೆ ಸಬ್ಮಿಟ್ ಆಗುತ್ತೆ.
ಕೋರ್ಟಿಗೆ ಸಬ್ಮಿಟ್ ಆದಮೇಲೆ ಅದು ಕೋರ್ಟಿಗ ಫಾಸ್ಟ್ ಟ್ರ್ಯಾಕ್ ಬೇಸಿಸಲ್ಲಿ ಈ ಕೇಸನ್ನ ಮುಗಿಸ್ಬೇಕಂತೇಳಿ ಕೋರ್ಟ್ ನೋಡ್ತಿದೆ. ಇದೆಲ್ಲ ಪಬ್ಲಿಕ್ಕಲ್ಲಿ ಮೀಡಿಯಾದಲ್ಲಿ ದೊಡ್ಡ ಹೈಲೈಟ್ ಆಗುತ್ತೆ. ಇದು ಹೈಲೈಟ್ ಆಗಬಾರ್ದು ಅಂತೇಳಿ ಇಂಥ ದಾಂಧಲೆಯನ್ನು ಸೃಷ್ಟಿ ಮಾಡಿ ಆ ಮೀಡಿಯಾ ಡೈವರ್ಷನ್ಗೋಸ್ಕರ ಮಾಡಿದಂಥ ಕೆಲಸ ಇದು. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಪ್ರೀ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು ಹೌದು ಮೇಡಮ್, ಹೌದು. ನೀವು ವಾಲ್ಮೀಕಿ ಪುತ್ಥಳಿ ಬಗ್ಗೆ ಮಾತನಾಡ್ತಾ ಇದ್ರಿ ಭರತ್ ರೆಡ್ಡಿ ಅವರೇ, ಇದೇ ವಿಚಾರಕ್ಕಂದ್ರೆ ಎಲ್ಲಿ ಕ್ರೆಡಿಟ್ ಕಾಂಗ್ರೆಸ್ಗೆ, ಅದರಲ್ಲೂ ನೇರವಾಗಿ ಭರತ್ ರೆಡ್ಡಿ ಅವರಿಗೆ ಹೋಗ್ಬಿಡುತ್ತೋ, ಸಮುದಾಯದ ಒಲವು ಎಲ್ಲಿ ಕಾಂಗ್ರೆಸ್ ಕಡೆಗೆ ಹೋಗ್ಬಿಡುತ್ತೋ ಅನ್ನೋ ರಾಜಕೀಯ ದ್ವೇಷ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವ್ರಿಗೆ ಅಂತ ಹೇಳಿ. ಬಟ್ ಆ ಕಡೆಯಿಂದ ಲೆಕ್ಕ ಕೊಡ್ತಾರೆ. ಇಲ್ಲ ಇದೊಂದು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ. ಬಟ್ ಆ ಕಡೆಯಿಂದ ಬರೋ ಲೆಕ್ಕ ಹೆಂಗೆ ಅಂದ್ರೆ, ಅವರ ಸರ್ಕಾರ ಇರೋ ಸಂದರ್ಭದಲ್ಲೇನೆ ಬಳ್ಳಾರಿಯಲ್ಲಿ 8 ಕೋಟಿ ಕೊಟ್ಟು ವಾಲ್ಮೀಕಿ ಭವನವನ್ನ ಸ್ಥಾಪಿಸಿದ್ರಂತೆ. SP ಸರ್ಕಲ್ಗೆ ವಾಲ್ಮೀಕಿ ಪುತ್ಥಳಿಯನ್ನ ಅಲ್ಲಿ ಅನಾವರಣ ಮಾಡಿ ವಾಲ್ಮೀಕಿ ವೃತ್ತ ಅಂತ ಮಾಡಿದ್ರಂತೆ. ಹಾಗೆ ವಾಲ್ಮೀಕಿ ಜಯಂತಿ ಆಚರಣೆ ಕೂಡ ಶ್ರೀರಾಮುಲು ಅವರ ಹೋರಾಟದ ಫಲವಾಗಿ ಬಂದಿರೋದು. ಹೀಗಾಗಿ ಒಂದು ಪುತ್ಥಳಿ ಏನೋ ಅನಾವರಣ ಮಾಡಿಬಿಟ್ರು ಅಂದ್ರೆ ಇಡೀ ಸಮುದಾಯದ ಒಲವು ಅಥವಾ ಕ್ರೆಡಿಟ್ ಭರತ್ ರೆಡ್ಡಿ ಅವ್ರಿಗೆ ಹೋಗೋದಿಲ್ಲ. ಈ ಮಾತು ನಂದಲ್ಲ ಸರ್, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವ್ರದ್ದು. ಅವ್ರಿಗೆ ನಾನು ಸಮಾಧಾನ ಹೇಳ್ತೀನಿ ಮೇಡಮ್. ಈಗ ಏನಂತಂದರೆ, ನಾವು ವಾಲ್ಮೀಕಿ ಸರ್ಕಲ್ ಅಂತ ಹೆಸರಿಟ್ಟಿದ್ವಿ. ಸುಮ್ಮನೆ ಒಂದು ವಾಲ್ಮೀಕಿ ಅಜ್ಜನ್ಗೆ ಸರ್ಕಲ್ ಅಂತ ಹೆಸರಿಟ್ಬಿಟ್ಬಿಟ್ರೆ ಆಯ್ತಾ ಮೇಡಮ್? ಅದಕ್ಕೊಂದು ಶೋಭೆ ಥರ ಹಂಗಿರ್ಬೇಕಲ್ಲ. ವಾಲ್ಮೀಕಿ ಪುತ್ತಲು ನಾನು ಸ್ಥಾಪನೆ ಮಾಡಿದೆ. ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಅವರ ಆಫೀಸಲ್ಲಿ, ಅವರ ಆವರಣದಲ್ಲಿ ಇಟ್ಕೊಂಡಿದ್ದಾರೆ. ಚಿಕ್ಕದಾಗಿ ಒಂದು ದೇವರು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಆ ಪವಿತ್ರತೆ ಇರುತ್ತೆ. ಆದರೆ ಯಾರನ್ನಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ಇವ್ರು ಪರ್ಮಿಷನ್ ತೊಗೊಂಡು ಇವ್ರ ಹತ್ರ ಬೀಗ ಇಸ್ಕೊಂಡು ಅಲ್ಲಿಗೆ ಹೋಗಬೇಕು. ನಾನು ಹನುಮಂತನ ಭಕ್ತ. ನನಗೆ ಮನಸ್ಸಲ್ಲಿ ಇಚ್ಛೆ ಏನಿತ್ತು, ರಾಮಾಯಣ ಬರೆದಂಥವ್ರು ವಾಲ್ಮೀಕಿ ಅವ್ರದ್ದು ನನಗೊಂದು ಅವಕಾಶ ಬಂದಿದೆ, ನಾನು ಅಲ್ಲಿ ಪುತ್ಥಳಿಯನ್ನು ಮಾಡಬೇಕಂತೇಳಿ ಮನಸ್ಸಲ್ಲಿ ಒಂದು ಇಟ್ಕೊಂಡು ರಾಮ್ಲಲ್ಲಾನ ಯಾರು ಕೆತ್ತನಿಕೆ ಮಾಡಿದ್ರು ಅರುಣ್ ಯೋಗಿರಾಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಅದನ್ನು ಮಾಡಿಸಿ ಸರ್ಕಲ್ ಆಗಿಟ್ಟರೆ ರಾಮ ಯಾವ ರೀತಿಯಲ್ಲಿ ಎಲ್ಲ ಜನಾಂಗಕ್ಕೆ ಸೇರಿದಂಥವನು, ಅದೇ ರೀತಿಯಲ್ಲಿ ವಾಲ್ಮೀಕಿ ಕೂಡ ಎಲ್ಲ ಜನಾಂಗಕ್ಕೆ ಸೇರಿದಂಥವ್ರು. ಅವ್ರನ್ನ ಪೂಜೆ ಮಾಡ್ಕೊಳ್ಳೋ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಅದರ ಜೊತೆಗೆ ಇಡೀ ವಾಲ್ಮೀಕಿ ಸಮಾಜ, ನಾನು MLA ಎಲೆಕ್ಷನಲ್ಲಿ ನಮ್ಮ ತಂದೆಯವ್ರಿಗೂ ಭಾಳಷ್ಟು ಸಹಕಾರ ಮಾಡಿದಂಥವ್ರು. ಕುರುಗೋಡಲ್ಲಿ ನಮ್ಮ ತಂದೆಯವರು ಎಲೆಕ್ಷನ್ ನಿಂತಾಗ ವಾಲ್ಮೀಕಿ ಸಮಾಜದವರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಂದೆ ಜೊತೆಗೆ ನಿಂತು ಅವರು ನಮಗೆ ಸಹಕಾರವನ್ನು ಮಾಡಿಕೊಟ್ರು. ನಾನು ಶಾಸಕನಾಗಿ ನಿಂತಾಗ ಇಲ್ಲೇ ಲೋಕಲಲ್ಲಿ ರಾಮುಲು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದೇ ಸಮಾಜಕ್ಕೆ ಸೇರಿದಂಥ ಲೀಡ್ರುಗಳಿದ್ದರು. ನನಗೆ ಅಷ್ಟು ಮೆಜಾರಿಟಿಯನ್ನು ಕೊಟ್ಟರು. MP ಎಲೆಕ್ಷನಲ್ಲಿ ಖುದ್ದು ರಾಮುಲೇ MPಗೆ ನಿಂತರು. ಇಲ್ಲಪ್ಪ ನೀವು ಬೇಕು ನನಗಂತೇಳಿ ಆ ಸಮಾಜ ಎಲ್ಲ ನಮ್ಮ ಜೊತೆಗೆ ನಿಂತಾಗ ಸ್ವಲ್ಪ ಅಳಿಲು ಸೇವೆ ನಾನು ಮಾಡ್ಕೊಳೋಣ ಅಂತೇಳಿ ಒಂದು ಪುತ್ಥಳಿ ಮಾಡೋಕ್ಕೆ ಹೋಗೇ ಹೊರತು ಇಷ್ಟು ದೊಡ್ಡ ರಾದ್ದಾಂತ ಇವ್ರು ಮಾಡ್ತಾರಂದರೆ ನಾನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇದು ಬೇಸಿಕಲಿ ಗಲಾಟೆ, ಬೇಸರ ಇದೆಲ್ಲ ಇರೋದು ಯಾಕಂದ್ರೆ ಇವ್ರಿಗೆಲ್ಲ ಮನಸ್ಸುಗಳು ಕೆಡಿಸಿ, ಅವ್ರಿವ್ರಿಗೆ ಮನಸ್ಸುಗಳು ಕೆಡಿಸಿ. ಸರಿ, ಬಟ್ ಈಗ ಬಳ್ಳಾರಿಗೆ ವಾಪಸ್ ಬಂದಿದ್ದಾರೆ ರೆಡ್ಡಿ ಅವರು. ದೂರ ಆಗಿದ್ದ ಶ್ರೀರಾಮುಲು ಹಾಗೆ ರೆಡ್ಡಿ ಅವರು ಒಂದಾಗಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾಗಿದ್ದಾರೆ. ಈಗ BJP ಪಕ್ಷದ ಬಲ ಹೆಚ್ಚಾಗ್ತಿದೆ ಬಳ್ಳಾರಿಯಲ್ಲಿ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಭರತ್ ರೆಡ್ಡಿ ಅವರು ಮಾಡಿರುವ ಕೃತ್ಯ ಇದು. ನೋಡಿ, ನಾನೊಂದು ಹೇಳ್ತೀನಿ. ಇವ್ರು ಯಾವತ್ತೂ ಡಿವೈಡ್ ಆಗಲಿಲ್ಲ. ಇವ್ರು ಯಾವತ್ತೂ ಏನೋ ಇವ್ರದ್ದೆಲ್ಲ ನಾಟಕ. ಅದು ನಾನು ಡಿವೈಡ್ ಆಗಿದ್ದೀನಿ, ಅಣ್ಣ ತಮ್ಮರು ಸರಿ ಇಲ್ಲ, ರಾಮುಲು ಜನಾರ್ದನ್ ರೆಡ್ಡಿ ಸರಿ ಇಲ್ಲ. ಯಾಕೆ? ನನ್ನ ಎಲೆಕ್ಷನಲ್ಲಿ ನನಗೆ ವಿರುದ್ಧ ಮಾಡಿ ಇವರೆಲ್ಲ ಸೇರೇ ಎಲೆಕ್ಷನ್ ಮಾಡಿದ್ದು. MP ಎಲೆಕ್ಷನಲ್ಲಿ ಇವರೆಲ್ಲ ಸೇರೇ ಎಲೆಕ್ಷನ್ ಮಾಡಿದ್ದು. ನಾನು ಎಲೆಕ್ಷನ್ ಮಾಡಿದವನಿಗೆ ನನಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಮೇಡಮ್. MLA ಆಗಿದ್ದೀನಿ ಅಂದರೆ ಅಲ್ಪ ಸ್ವಲ್ಪ ನಾಲೆಡ್ಜ್ ನನಗೂ ದೇವ್ರು ಕೊಟ್ಟಿರ್ತಾನೆ. ಇವರೇ ಬೇಕಂತೇಳಿ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡಿಕೊಂಡು ಇದೇ ರಾಮುಲು ಅವ್ರು ಏನಂತ ಹೇಳ್ತಾರೆ, ಜನಾರ್ದನ್ ರೆಡ್ಡಿದು ಇಡೀ ಚರಿತ್ರೆ ನನ್ನ ಹತ್ರ ಇದೆ, ಒಂದೊಂದು ಎಪಿಸೋಡ್ ಆಗಿಬಿಡ್ತೀನಿ ಅಂತೇಳಿ ನಿಮ್ಮ ಮೀಡಿಯಾದಾಗೆ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಎಂಥ ಕ್ರೂರಿ ನನಗೆ ಗೊತ್ತಿದೆ, ನಾನು ನಿಮ್ಮ ಮುಂದೆ ಬಿಡ್ತೀನಿ ಅಂತ ಹೇಳ್ತಾರೆ. ಇದೇ ಸೋಮಶೇಖರ್ ರೆಡ್ಡಿ ಏನೇ ಹೇಳ್ತಾರೆ, ನನ್ನ ತಮ್ಮನಿಂದ ನಾನು ಹಾಳಾಗೋದೆ ಅಂತೇಳಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಅವರೆಲ್ಲ ಒಂದಾಗ್ತಾರೆ. ನನಗೆ ಗೊತ್ತಿಲ್ಲ ಮೇಡಮ್, ಇವ್ರು ಪ್ರೆಸ್ಸಲ್ಲಿ ಒಂದು ಮಾತಾಡೋದು, ಒಳಗಡೆ ಮನೆಗೆ ಹೋದರೆ ಏನು ಮಾತಾಡ್ತಾರೆ ಅಂತ. ಪ್ರತಿಯೊಲ್ಲಿ ಒಂದು ಕಡೆ ನಮಗೂ ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲ ಕಡೆ ನಮಗೂ ಇನ್ಫಾರ್ಮೇಷನ್ ಬರುತ್ತೆ. ಅವರು ನಾಟಕೀಯವಾಗಿ, ಯಾಕಂದರೆ ಈಗ ಸರ್ಕಾರ ಎಲ್ಲ ನಾವೆಲ್ಲ ಡಿವೈಡ್ ಆದಂಗೆ ಇರಬೇಕು, ನಾವು ಡಿವೈಡ್ ಆದಂಗಿದ್ರೆ ನಮ್ಮ ಕೆಲಸಗಳು ಎಲ್ಲರ ಕಡೆ ನಡೆಯುತ್ತೆ ಅಂತೇಳಿ ಅವರೇನೋ ಒಂದು ಕುತಂತ್ರವನ್ನು ಮಾಡ್ಕೊಂಡು ಈ ರೀತಿಯಲ್ಲಿ ನಿನಗೆ ಸರೋಗಲ್ಲ ಅಂತಂದರೆ ಈ ಸರ್ಕಾರದಲ್ಲಿ ಕೂಡ ನನ್ನ ಕೆಲಸಗಳು ಆಗುತ್ತೆ ಅಂತೇಳಿ ಉದ್ದೇಶ ಇಟ್ಕೊಂಡು ಅವರು ಈ ನಾಟಕ ಮಾಡ್ತಿರ್ತಾರೆ. ಇವೆಲ್ಲ ನಾಟಕಗಳು ನಾವು ಇವ್ರನ್ನ ಚಿಕ್ಕ ವಯಸ್ಸಿಂದ ಇವ್ರ ನಾಟಕ ನೋಡ್ಕೊಂಡು ಬಂದಂಥವ್ರು, ನಮಗೂ ಗೊತ್ತಾಗುತ್ತೆ. ಆದರೆ ಎಲ್ಲರೂ 4 ಜನ ಇಲ್ಲ ಸರಿ ಇಲ್ಲ ಅಂತ ಅವ್ರಿಬ್ರಿಗೆ ಅಂದಾಗ ನಾವು ಅಂತೀವಿ. ಯಾಕಂದರೆ ಎಲ್ಲರಿಗೂ ಸತ್ಯಾಂಶ ಯಾಕೆ ಬಿಚ್ಚಿಟ್ಕೊಡ್ಬೇಕು ಇತ್ತು. ಅವ್ರು ಮುಂದೆನೂ ಒಂದೇ, ಇವತ್ತು ಒಂದೇ, ನಾಳೆ ಬೆಳಗ್ಗೆ ಕೂಡ ಒಂದಿರ್ತಾರೆ. ಅವ್ರು ಒಂದಾದರೂ
ನನ್ನ ನಾಗೇಂದ್ರ ಅವ್ರನ್ನ, ಗಣೇಶ್ ಅವ್ರನ್ನ, ನಾಸಿರ್ ಹುಸೇನ್ ಅವ್ರನ್ನ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿನ ಏನೂ ಮಾಡೋಕ್ಕಾಗಲ್ಲ. ಇವತ್ತೇ ಹೇಳ್ತಿದ್ದೀನಿ, ಮತ್ತೆ ಜಿಲ್ಲೆಯಲ್ಲಿ 5ಕ್ಕೂ 5 ಕಾಂಗ್ರೆಸ್ ಪಾರ್ಟಿನೇ ಗೆಲ್ಲುತ್ತೆ. ಆದರೆ ನಿಮಗೆ confidence ಇದು ಇದೆ, ಏನೋ ಒಳ್ಳೇದೇ. ಅಹಂಕಾರದಿಂದ ಹೇಳ್ತೀನಂತ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಾವು ಮಾಡದಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಭರತ್ ರೆಡ್ಡಿ ಅವರೇ, ಆದ್ರೆ ಆ ಕಡೆಯಿಂದ ಬರ್ತಾ ಇರುವ ಕೌಂಟರ್ ಹೆಂಗಿದೆ ಗೊತ್ತಾ? ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆ ಒಳಗ್ ಬರ್ಲಿಕ್ಕಾಗದ ಸಂದರ್ಭದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಗೆದ್ದಿದ್ ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಅವ್ರ ಮೇಲಲ್ಲ, ಅವ್ರ ಪತ್ನಿ ರಾಜಕೀಯಕ್ಕೆ ಹೊಸಬ್ರು, ಅವ್ರ ಮೇಲೆ ಗೆದ್ದಿರೋದು. ಹಾಗೆಯೇ ಆಪೋನೆಂಟ್ ಆಗಿ ವೋಟ್ ಕಟ್ ಮಾಡಿದವರು ಯಾರು? ಸೋಮಶೇಖರ್ ರೆಡ್ಡಿ ಅವರು. ಈಗ ಜನಾರ್ದನ್ ರೆಡ್ಡಿ ಅವರು ಸೋಮಶೇಖರ್ ರೆಡ್ಡಿ ಅವರು ಒಂದಾಗಿದ್ದಾರೆ. ಕೇಳ್ಕೊಂಬಿಡಿ ಸರ್, ಜನಾರ್ದನ್ ರೆಡ್ಡಿ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಈಗ ಭರತ್ ರೆಡ್ಡಿ ಅವರಿಗೆ ಸೋಲು ಅನ್ನೋದು ಮುಂದಿನ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ. ನನ್ನ ವಿಶ್ಲೇಷಣೆ ಅಲ್ಲ ಸರ್ ಇದು. ಯಾರು ವಿಶ್ಲೇಷಣೆ ಮೇಡಮ್? ಇದೇ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಹಾಗೆ ಅವರ ಪರವಾಗಿ ಮಾತನಾಡ್ತಿರುವವ್ರದ್ದು. ಅವ್ರು 1000 ಹೇಳ್ತಾರೆ ಮೇಡಮ್. ಅವರು ಬಳ್ಳಾರಿಗೆ ಬರಲಿಲ್ಲ ಅಂತಿದ್ರು ಕೂಡ ಆ ಟೈಮಲ್ಲಿ ಸಾರಿ ಬಳ್ಳಾರಿಗೆ ಬಂದಿದ್ದಾರೆ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಹತ್ರ ಪ್ರೂಫ್ ಇದೆ. ಆದರೆ ನಾವೆಲ್ಲ ಆ ಪ್ರೂಫ್ಗಳು ಕೊಟ್ಟರೆ ಅವ್ರ ಬೇಲ್ಗಳು ಕ್ಯಾನ್ಸಲ್ ಆಗ್ತವೆ. ಆ ಪ್ರೂಫ್ಗಳೆಲ್ಲ ಕೊಟ್ಟರೆ ಅವ್ರ ಬೇಲ್ ಕ್ಯಾನ್ಸಲ್ ಆದರೆ ಮಕ್ಕಳು ಹೆಂಡ್ತಿಗೆ ದೂರ ಆಗ್ತಾರೆ ಅಂತೇಳಿ ನಾವಂತ ಚಿಕ್ಕ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅದೇನೇ ಆಗಲಿ, ಎಷ್ಟೇ 1000 ಜನ ಒಂದಾಗಲಿ, 2028ಗೆ ಮತ್ತೆ 5-5 ಜನ ಈ ಜಿಲ್ಲೆಯಿಂದ ಗೆದ್ದು ಬರ್ತಿದ್ದೆ. ಇವತ್ತು ನಿಮ್ಮ ಟಿ ವಿ ಮೂಲಕನೇ ಅವರು ನಮ್ಮ ಜಗನ್ನಾಥ್ ರೆಡ್ಡಿ ಅವ್ರಿಗೆ ಹೇಳಲಿಕ್ಕೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. SP ಅವರನ್ನ ಸಸ್ಪೆಂಡ್ ಮಾಡಿದ್ದು ಮೇಡಮ್, ಎಸ್ ಪಿ ಅವರು ನಮ್ಮ ರೇಂಜ್ಗೆ SP ಅವ್ರದ್ದು ಗೊತ್ತಾಗಲ್ಲ ಮೇಡಮ್. ಅವ್ರದ್ದು ಏನಿದ್ರು CM ಅವರು ಮಟ್ಟದಲ್ಲಿ, ಹೋಮ್ ಮಿನಿಸ್ಟರ್ ಮಟ್ಟದಲ್ಲಿ ಇರುತ್ತೆ. ಅವ್ರು ಇಂಟೆಲಿಜೆನ್ಸ್ ತರಿಸ್ಕೊಂಡು ಅದನ್ನು ಅವರು ಇಂಟೆಲಿಜೆನ್ಸ್ ಏನೋ ಲೋಪ ಇದ್ದರೆ ಮಾಡಿರ್ತಾರೆ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮ್ಮ ಸಮಯಕ್ಕೋಸ್ಕರ. ನಿಮ್ಮಿಂದ ನನ್ನ ರಾಜ್ಯದ ಜನತೆಗೆ, ನಿಮ್ಮಿಂದ ಈ ರಾಜ್ಯದ ಜನತೆಗೆ ಸತ್ಯಾಂಶಗಳು ಬರೋಕ್ಕೆ ಒಂದು ಅವಕಾಶ ಆಯ್ತು ನನಗೆ. 2 ದಿವಸದಿಂದ ಒಂದು ಸೈಡೇ ಜನ, ನೀವು ಎಲ್ಲರೂ ಮಾಧ್ಯಮದವ್ರು ಕೇಳಿ ಪಾಪ ಅವರು ಹಾಕ್ತಿದ್ರು, ಏನು ಅವ್ರಿಗೂ ಇನ್ಫಾರ್ಮೇಷನ್ ಲೋಪ ಇದ್ದಾಗ ಹಾಕ್ತಾರೆ. ಇದೇ ರೀತಿಯಲ್ಲಿ ತಾವೇನು ಸಹಕಾರ ಮಾಡಿದ್ದೀವಿ, ಎಲ್ಲರೂ ಮೀಡಿಯಾದವರು ಇದೇ ರೀತಿಯಲ್ಲಿ ನನಗೆ ಸಹಕಾರ ಮಾಡಬೇಕಂತ ಕೋರ್ತಾ ನನ್ನ 2 ಮಾತನ್ನು ರೈಟ್ ಸರ್, ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಕನೆಕ್ಟೆಡ್ ಆಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH